ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇವತ್ತು ಗೋಹತ್ಯೆ ನಿಷೇಧ ಬಗ್ಗೆ ಎಲ್ಲವೂ ದೇಶಾದ್ಯಂತ ಒಂದು ಚರ್ಚೆ ವಿಷಯ ಆಗಿಬಿಟ್ಟಿದೆ. ಆದರೆ ಗೋಹತ್ಯೆ ನಿಷೇಧ ಆಗಬೇಕು, ಅದು ಎಲ್ಲರಿಗೂ ಉಪಯೋಗ ಆಗುತ್ತೆ. ಆದರೆ ಅದರ ಹಿನ್ನೆಲೆ ಮತ್ತು ಇತಿಹಾಸ ನಿಮಗೂ ಗೊತ್ತಾಗಬೇಕಲ್ಲ. ಆ ಇತಿಹಾಸ ಏನಿದೆ, ಆ ಕರಾಳ ಮುಖಗಳು, ಯಾವ ಮುಸುಕುಧಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದೇ ಇವತ್ತಿನ ವಿಶೇಷ ಟಾಪಿಕ್. ಇದರ ಬಗ್ಗೆ ನಾವು ಒಂದು ವಾರದ ಕೆಳಗಡೆ ನಾವು ಒಂದು ಡಿಬೇಟ್ ಕಾರ್ಯಕ್ರಮ ಸಹಿತ ಮಾಡಿದ್ವಿ. ಆ ಡಿಬೇಟ್ ಕಾರ್ಯಕ್ರಮ ಸಂಪೂರ್ಣವಾಗಿ ಜನ ಮೆಚ್ಚಿದ್ದಾರೆ, ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ, ಇನ್ನೂ ನೋಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ RSS ಮತ್ತು ನಮೋ ಬ್ರಿಗೇಡ್ ಧುರೀಣರನ್ನು ನಾವು ಕರೆಸಿದ್ವಿ, ಜಡ್ಜ್ ಅವ್ರನ್ನ ಕರೆಸಿದ್ವಿ, ಅವು ಎಲ್ಲವನ್ನ ತಾವು ನೋಡಿರ್ಬೋದು. ಆದರೆ ಇವತ್ತು ಒಂದು ಮಹತ್ವವಾದ ಸುದ್ದಿಯೊಂದಿಗೆ ಬಂದಿದ್ದೇನೆ. ವೀಕ್ಷಕರೇ ನೋಡಿ, RSS ಸರಸಂಘ ಸಂಚಾಲಕ ಮಾಧವ್ ಸದಾಶಿವ್ ಗೋಳ್ವಾರ್ಕರ್ ಅವರಿಗೆ ಒಂದು ಸರ್ದಾರ್ ವಲ್ಲಭಭಾಯಿ ಒಂದು ಪಟೇಲ್ ಬರೀತಾರೆ, ಒಂದು ಪತ್ರ ಬರೀತಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಒಂದು ಗೃಹ ಮಂತ್ರಿ ಮತ್ತು ಉಕ್ಕಿನ ಮನುಷ್ಯ ಅಂತ ದೇಶದಲ್ಲಿ ಖ್ಯಾತಿ ಪಡೆದಂಥ ಒಬ್ಬ ಒಳ್ಳೆಯ ವ್ಯಕ್ತಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೆಸರು ಯಾರು ಕೇಳಿಲ್ಲ ಅಂದರೆ ಭಾರತ ದೇಶದಲ್ಲಿ ಎಲ್ಲರೂ ಕೇಳಿದವರು ಇದ್ದಾರೆ. ಒಂದು ಪತ್ರ ಬರೀತಾರೆ RSS ಸರಸಂಚಾಲಕ ಗೋಳ್ವನ್ಕರ್ ಅವರಿಗೆ. ಏನು ಪತ್ರ ಬರೀತಾರೆ ನೋಡಿ ವೀಕ್ಷಕರೇ. RSS ವಿಷಬೀಜ ಬಿತ್ತಿದ್ದರಿಂದ ಗಾಂಧೀಜಿಯವರನ್ನು ಕಳೆದುಕೊಂಡವು. RSSನವರ ಎಲ್ಲ ಭಾಷಣಗಳು ಕೋಮ ವಿಷದಿಂದ ಕೂಡಿರುತ್ತವೆ. ಹಿಂದೂಗಳ ರಕ್ಷಣೆ ಹೆಸರಲ್ಲಿ ವಿಷಬೀಜ ಬಿತ್ತುವುದು ಬೇಕಾಗಿಲ್ಲ. ಈ ವಿಷ ಬಿತ್ತುವ ಪರಿಣಾಮವಾಗಿ ಮಹಾತ್ಮ ಗಾಂಧಿಯವರ ಅಮೂಲ್ಯ ಜೀವವನ್ನು ನಾವು ದೇಶ ತ್ಯಾಗ ಮಾಡಬೇಕಾಗಿತ್ತು. ಅದಕ್ಕಾಗಿ ವಿಷಬೀಜ ಬಿತ್ತುವಂಥ ಭಾಷಣಗಳನ್ನ ಮಾಡಬೇಡಿ ಅಂತ ಒಂದು ಆಜ್ಞೆ ಹೊರಡಿಸ್ತಾರೆ. ಅವರ ಕಾಲದಲ್ಲಿ RSS ನಿಷೇಧ ಸಹಿತ ಮಾಡ್ತಾರೆ ಅವರು ಗೃಹ ಮಂತ್ರಿ ಇದ್ದಾಗ. ಯಾಕೆಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬಗ್ಗೆ ಇವತ್ತು RSSನವರು ಯಾವ್ಯಾವ ರೀತಿ ಮಾತಾಡ್ತಾರೆ ಅವರನ್ನು. ಆದರೆ ಅವರು RSSದ ಕೆಲವು ಭಾಷಣಗಳಿಗೆ ಕಡಿವಾಣ ಹಾಕಿದಂಥ ಒಬ್ಬ ಗೃಹ ಮಂತ್ರಿ. ಈಗ ಇದ್ರ ಸುದ್ದಿ ಬರ್ತೀನಿ ಗೋಹತ್ಯೆ ನಿಷೇಧ ಬಗ್ಗೆ. ಗೋಹತ್ಯೆ ನಿಷೇಧ ಮತ್ತು ಗೋಹತ್ಯೆ ಈ ಕಾಯ್ದೆ ಯಾವ ರೀತಿ ಪರಿಣಾಮಕಾರಿಯಾಗಿದೆ ನೋಡಿ. ಭಾರತ ದೇಶದಲ್ಲಿ 78% 3 ಗೋಹತ್ಯೆ ಆಗುತ್ತೆ, ಗೋಮಾಂಸವನ್ನು ಕಡಿತಾರೆ. ಆದರೆ ಇದರಲ್ಲಿ ತಿನ್ನೋರು 62%, 16% ಮುಸಲ್ಮಾನರಿದ್ದರೆ 62% ಎಲ್ಲಿ ಹೋಯಿತು ಗೋಮಾಂಸ? ಇದೊಂದು ಎಕ್ಸ್ ಪ್ರಶ್ನೆ ನಾವು ಡಿಬೇಟ್ ಮುಖಾಂತರನೂ ಕೇಳಿದ್ವಿ. ಗೋಹತ್ಯೆ ನಿಷೇಧ ಆಗಬೇಕು. ಗೋಹತ್ಯೆ ನಿಷೇಧ ಆದರೆ ರಫ್ತು ನಿಷೇಧ ಆಗಬೇಕಲ್ಲ. ರಫ್ತು ಯಾಕೆ ನಿಷೇಧ ಆಗ್ತಾ ಇಲ್ಲ? ಆ ರಫ್ತದಲ್ಲಿ ಯಾರ್ಯಾರಿದ್ದಾರೆ ಅದನ್ನು ಸಹಿತ ನಿಮಗೆ ಗೊತ್ತಾಗಬೇಕು. ಈಗ ನೋಡಿ, ಭಾರತ ದೇಶದಲ್ಲಿ ಗೋಹತ್ಯೆ ನಿಷೇಧ ಯಾಕೆ ಆಗಬೇಕು ಅನ್ನೋದೊಂದು ವಿಷಯಕ್ಕೆ ಬರ್ತೀನಿ ನಾನು. ಭಾರತದಲ್ಲಿ 150 ರೂಪಾಯಿ, 160 ರೂಪಾಯಿ, 200 ರೂಪಾಯಿ KG ಗೋಮಾಂಸವನ್ನು ಮಾರ್ತಾರೆ. ದೈನಂದಿನವಾಗಿ ಲಕ್ಷಾಂತರ ಟನ್ಗಳಷ್ಟು ಗೋಮಾಂಸವನ್ನು ಇಲ್ಲಿ ತಿನ್ನೋ ಜನ ಇದ್ದಾರೆ. ಕೇವಲ ಮುಸಲ್ಮಾನರು, ದಲಿತರು ಮಾತ್ರ ತಿನ್ನೋದಿಲ್ಲ. 16% ಅವರಿದ್ದರೆ 62% ಆ ಮಾಂಸ ಎಲ್ಲಿ ಹೋಗುತ್ತೆ? ಇದಕ್ಕೆ ನಿಷೇಧ ಹೇರಿದರೆ 1100-1200 ರೂಪಾಯಿ KG ವಿದೇಶಕ್ಕೆ ಮಾರಾಟವಾಗುವಂಥ ಈ ಲಕ್ಷಾಂತರ ಟನ್ ಭಾರತದ ದನದ ಮಾಂಸವನ್ನು ಉಳಿದಂಥ ಎಲ್ಲವನ್ನು ತಿನ್ನಲಾರದಂಥ, ಯಾರಿಗೂ ತಿನ್ನಬಾರ್ದಾಗಿ ನಿಷೇಧ ಹೇರಿ ಆ ಉಳಿದ ಮಾಂಸವನ್ನು ಸಹಿತ 1100-1200ಗೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಮಾರಾಟವಾಗುವ ಒಂದು ವ್ಯವಸ್ಥಿತ ಸಂಚಡಗಿದೆ ವೀಕ್ಷಕರೇ. ಇದರಲ್ಲಿ ಇದನ್ನೊಂದು ತುಂಬ ಕುತೂಹಲಕಾರಿ ವಿಷಯ ಇದೆ. ಇದು ಯಾರಿಗೂ ಗೊತ್ತಿಲ್ಲ. ಸರ್ಕಾರ ಗಮನ ಬೇರೆ ಕಡೆ ಸೆಳೆತಾ ಇದೆ. ಗೋ ಮಾತೆ ದೇವರು, ಗೋ ರಕ್ಷಣೆ ಮಾಡಬೇಕು, ಗೋಮೂತ್ರದಿಂದ ಇಂಥ ಉಪಯೋಗ ಇದೆ, ಗೋ ಸಗಣಿಯಿಂದ ಇಂಥ ಉಪಯೋಗ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆದರೆ ಗೋಮಾಂಸ ರಫ್ತು ಮಾಡುವ ಸರ್ದಾರರಿಗೆ, ರಫ್ತು ಮಾಡುವ ದೊಡ್ಡ ದೊಡ್ಡ ಬಿಗ್ಗನ್ಸ್ ಕುಳಗಳಿಗೆ ಅವರು ಇಲ್ಲಿ ತಿನ್ನುವಂಥ ಮಾಂಸವನ್ನು ಅವರ ಬಾಯಿ ಬಂದ್ ಮಾಡಿ ಆ ಉಳಿದ ಮಾಂಸವನ್ನು ರಫ್ತು ಮಾಡಿ 4 ಪಟ್ಟು ಹಣಕಾಸಿನ ವ್ಯವಹಾರ, ಲಕ್ಷಾಂತರ ಕೋಟಿ ವ್ಯವಹಾರ ಮಾಡಬೇಕನ್ನೋದು ಇದು ಸರ್ಕಾರದ ಒಂದು ನೀತಿ ಇದೆ. ಸರ್ಕಾರದ ಒಂದು ಇದರಲ್ಲಿ ಷಡ್ಯಂತ್ರ ಅಡಗಿದೆ. ಇದಕ್ಕೆ ಎಲ್ಲರೂ ಇದರ ಬಗ್ಗೆ ಬಹಳ ಚಿಂತಕ ಮಂತಕರು ಸಹಿತ ವಿಚಾರ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಇತಿಹಾಸ ಏನು ಹೇಳುತ್ತೆ, ಇತಿಹಾಸದ ಧರ್ಮಗ್ರಂಥ ಏನು ಹೇಳುತ್ತೆ, ಯಾರ್ಯಾರು ಮಹಾನ್ ಪಿತಾಮಹಗಳು ಏನು ಬರೆದಿದ್ದಾರೆ ಅನ್ನೋದು ನಾವು ಈಗಾಗಲೇ ಡಿಬೇಟ್ ಮುಖಾಂತರ ತಿಳಿಸಿದ್ದೀವಿ. ಇದರಲ್ಲಿ ಮತ್ತೊಂದು ಬಹಳ ಮಹತ್ವದ ಸುದ್ದಿ ನೋಡಿ. ಇಂದಿರಾ ನೂಯಿ ಅಂತ ಒಬ್ಬಳು ಬ್ರಾಹ್ಮಣ ಹೆಣ್ಮಗಳು, ತಮಿಳುನಾಡದವಳು ಇಂದಿರಾ ನೂಯಿ ಅಂತ, ಭಾರತ ದೇಶದಿಂದ ನಂಬರ್ 1 ರಫ್ತು ಸರಬರಾಜು ಮಾಡಲಿಕ್ಕೆ ಕೋಟ್ಯಾಂತರ ಟನ್ ಇವಳು ತನ್ನ ನೇತೃತ್ವ ಮಾಲೀಕತ್ವದಿಂದ ಗೋಮಾಂಸವನ್ನು ರಫ್ತು ಮಾಡ್ತಾರೆ. ಇವರು ಎಂದೂ ಮಾಂಸವನ್ನು ಮುಟ್ಟಲ್ಲ, ಮಾಂಸ ನೋಡೋದಿಲ್ಲ. ಇವರು ಭಾಷಣ ಮಾಡುವಾಗ ಗೋಹತ್ಯೆ ನಿಷೇಧ ಆಗಬೇಕಂತ ಮಾತಾಡ್ತಾರೆ. ಆದರೆ ರಫ್ತು ಮಾಡುವಲ್ಲಿ ನೂರಾರು ಕೋಟಿ ರೂಪಾಯಿ ಗಳಿಸುವಂಥ ಈ ಇಂದಿರಾ ನೂಯಿ ಬ್ರಾಹ್ಮಣಿದ್ದಾಳೆ. ಇದನ್ನೊಂದು ಸ್ವಲ್ಪ ತಿಳ್ಕೊಬೇಕು ವೀಕ್ಷಕರೇ. ಇನ್ನು ಎರಡನೇ ಸುದ್ದಿಗೆ ಬರ್ತೀನಿ. ದೇಶದ ಅತಿ ದೊಡ್ಡ ಗೋಮಾಂಸ ರಫ್ತುದಾರ ಯಾರ?
ಇದನ್ನೊಂದು ಭಾಳ ಕುತೂಹಲಕಾರಿ ವಿಷಯ. ದೇಶದ ಅತಿ ದೊಡ್ಡ ರಫ್ತುದಾರ ಯಾರು ಅನ್ನೋದು ನಿಮಗೆ ಕುತೂಹಲ. ಅದು ಒಂದು ಕನ್ನಡ ಪತ್ರಿಕೆನೂ ನಡೆಸ್ತಾರೆ ಕರ್ನಾಟಕದಲ್ಲಿ, ಹಾಗೆ ಕನ್ನಡದ ಚಾನಲ್ ಸಹಿತ ಒಂದು ನಡೆಸ್ತಾರೆ. ಚೀರಾಡಿ ಹಾರಾಡಿ ಭಾಳ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಆ್ಯಂಕರ್ಗಳು ನೋಡಬೇಕು, ಗೋಹತ್ಯೆ ನಿಷೇಧ ಆಗಬೇಕು, ಗೋಹತ್ಯೆ ಅದನ್ನು ಪ್ರತಿಬಂಧ ಮಾಡಬೇಕು, ಗೋಹತ್ಯೆ ಆದವರಿಗೆ ಶಿಕ್ಷೆ ವಹಿಸಬೇಕು, ಜೈಲು ಕಟ್ಟಬೇಕು ಅಂತ ಹಾರಾಡಿ ಚೀರಾಡುವಂಥ ಆ್ಯಂಕರ್ಗಳ ಬಗ್ಗೆ ನೀವೆಲ್ಲೂ ನೋಡಿದ್ದೀರಾ. ಅದರ ಮಾಲೀಕ ಯಾರು ಗೊತ್ತಾ? ರಾಜೀವ್ ಚಂದ್ರಶೇಖರ್. ಅವರು ಭಾರತದ ಅತಿ ದೊಡ್ಡ ಗೋಮಾಂಸ ರಫ್ತುದಾರ. ಇವರು ಚೀರಾಡೋದು ಬೇರೆ, ಪತ್ರಿಕೆಯಲ್ಲಿ ಬರೆಯೋದು ಬೇಡ, ಆದರೆ ತಮ್ಮ ಉದ್ಯೋಗ ಗೋಮಾಂಸದ ಪಕ್ಕದಲ್ಲಿ ನಿಂತ್ಕೊಂಡು ಆ ಗೋಮಾಂಸದ ಜೊತೆ ಫೋಟೋ ಹೊಡ್ಕೊಂಡಿದ್ದು ನಾವು ನಮ್ಮ ದೃಶ್ಯದ ಮುಖಾಂತರ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ಇಂದಿರಾ ನೂಯಿ ಬ್ರಾಹ್ಮಣ ಹೆಣ್ಮಗಳು, ಅವಳದು ದೃಶ್ಯ ತೋರಿಸ್ತಾ ಇದ್ದೀವಿ. ಇವೆಲ್ಲವನ್ನು ಇವರು ಮಾಡ್ತಾ ಇರುವಾಗ ಇಲ್ಲಿ ದೀನ ದಲಿತ ಮತ್ತು ಮುಸಲ್ಮಾನರ ಮೇಲೆ ಟಾರ್ಗೆಟ್ ಯಾಕೆ? ಅವರು ತಿನ್ನೋದೇನು? 1 kg ತಿನ್ಬೋದು, 2 kg ತಿನ್ಬೋದು, ಆದರೆ ಕೋಟ್ಯಾಂತರ ಟನ್ ರಫ್ತಾಗೋದನ್ನು ನಿಷೇಧ ಮಾಡುವಂಥ ಸರ್ಕಾರಕ್ಕೆ ತಾಕತ್ತಿದೆಯಾ? ಆ ಸರ್ಕಾರ ತಕ್ಷಣ ಅದನ್ನು ರಫ್ತನ್ನು ನಿಷೇಧ ಮಾಡಬೇಕು. ಇಲ್ಲಿ ಆಮದು ರಫ್ತು ಬಗ್ಗೆ ಅದನ್ನೂ ಸಹಿತ ವಿವರವಾಗಿ ಹೇಳ್ತೀನಿ ಕೇಳಿ. ಆಮದು ರಫ್ತುಗಳು ಕೆಲವು ಒಪ್ಪಂದ ಆದಾಗ ಸರ್ಕಾರ 24 ಗಂಟೆಗಳಲ್ಲಿ ಆಮದು ರಫ್ತು ತನ್ನ ದೇಶಕ್ಕೆ ಒಂದು ಕಲಂಕ ಮತ್ತು ನನ್ನ ದೇಶದ ಜನತೆಗೆ ಒಂದು ತೊಂದರೆ ಆಗುತ್ತೆ ಅನ್ನುವಾಗ ಅದನ್ನು ರಫ್ತನ್ನು ನಿಷೇಧ ಮಾಡುವಂಥ, ರಫ್ತನ್ನು ಕಾಯ್ದೆ ಒಡಂಬಡಿಕೆಯನ್ನು ರದ್ದು ಮಾಡುವಂಥ ಷರತ್ತುಗಳು ಸಹಿತ ಆ ಕಂಡೀಷನ್ ಆ್ಯಂಡ್ ಟರ್ಮ್ ಆ್ಯಂಡ್ ಕಂಡೀಷನ್ದಲ್ಲಿ ಇರುತ್ತೆ ವೀಕ್ಷಕರೇ. ಅದನ್ನು ಭಾಳ ಕುತೂಹಲ ಮತ್ತು ಕೂಲಂಕುಷವಾಗಿ ನೀವು ನೋಡ್ಕೋಬೇಕು. ಯಾಕೆಂದರೆ ಯಾವುದೇ ಒಂದು ಟೆಂಡರ್ ವಿದೇಶದಿಂದ ಆಗುವಾಗ ಕೆಲವು ಷರತ್ತು ಅನ್ವಯ ಇರುತ್ತೆ. ಇದನ್ನ ಉಲ್ಲಂಘನೆ ಆದಾಗ ನಾವು 24 ತಾಸು ಒಳಗೆ ನಮ್ಮ ದೇಶದ ಜನತೆಗೆ ತೊಂದರೆ ಆದರೆ ಆ ಟೆಂಡರನ್ನು ನಾವು ರದ್ದುಪಡಿಸುವ ಅನ್ನೋದು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ. ಇದು ರಫ್ತು ಮಾಡುವ ಒಂದು, ಇಲ್ಲಿಂದ ನಾವು ಮಾಂಸ ಕೊಡ್ತೀವಿ, ನೀವು ನಮಗೆ ಎಣ್ಣೆ ಕೊಡ್ತೀವಿ ಅಂದರೆ ಅಲ್ಲ ವೀಕ್ಷಕರೇ. ಎಣ್ಣೆ ಕೊಟ್ಟರೆ ನಾವು ಮಾಂಸ ಕೊಡಬೇಕು ಅನ್ನೋದೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ದಲ್ಲಿ ಇರೋದಿಲ್ಲ. ನಮ್ಮ ಭಾರತದಲ್ಲಿ ಅನೇಕ ಪದಾರ್ಥಗಳ ಬೆಳೀತಾ ಇದ್ದಾವೆ. ಆ ಅನೇಕ ಪದಾರ್ಥಗಳು ಇವತ್ತು ವಿದೇಶದಲ್ಲಿ ಪ್ರಮುಖ ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳಲ್ಲಿ ರಾರಾಜಿಸುತ್ತಿವೆ. ನಮ್ಮ ಚನ್ನಂಗಿ ಬ್ಯಾಳಿ ಮತ್ತು ತೊಗರಿ ಬ್ಯಾಳಿ, ನಮ್ಮ ಬಾಸ್ಮತಿ ಅಕ್ಕಿ ನಾವು ವಿದೇಶ ತಿರುಗಾಡಿ ಬಂದು ನೋಡಿದ್ದೇವೆ. ವಿದೇಶದ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ನಲ್ಲಿ, ಮಾಲ್ಗಳಲ್ಲಿ ನೋಡಿದ್ದೇವೆ. ಭಾರತೀಯ ಅಕ್ಕಿ ಮತ್ತು ತೊಗರಿ ಬೇಳೆ ಮತ್ತು ಚನ್ನಂಗಿ ಬೇಳೆ, ಮಡಕೆ ಕಾಳಿಗೆ ಬಹಳ ಪ್ರಸಿದ್ಧ ಹೊಂದಿದಂಥ ಆಮದು ಆಗುತ್ತೆ. ಇಲ್ಲಿಂದ ನಾವು ರಫ್ತು ಎಣ್ಣೆ ತೆಗೆದುಕೊಳ್ಬೇಕಾದ್ರೆ ನಾವು ಕಾಳು ಕೊಡಬೇಕಾಗತ್ತೆ. ಅದರಿಂದ ನಾವು ದನದ ಮಾಂಸ ಕೊಡ್ತೀವಿ, ನಮಗೆ ಎಣ್ಣೆ ಕೊಡ್ತಾರೆ ಅಂದರೆ ಅದು ಮೂರ್ಖತನದ ಪರಮಾವಧಿ ವೀಕ್ಷಕರೇ. ಇದರಲ್ಲಿ ಯುಪಿದಲ್ಲಿ ನೋಡಿ, ಮಹೇಂದ್ರ ಸಿಂಗ್ ಹಿಂದೂ ಅಗ್ರೋ ಇಂಡಸ್ಟ್ರೀಸ್ ಯುಪಿಯಲ್ಲಿದೆ. ಸುನಿಲ್ ಸಿಂಗ್ ಅಲ್ನೂರ್ ಅಂತ ತೆಗೆದಿದ್ದಾರೆ. ಸತೀಶ್ ಅಬರ್ವಾಲ್ ಅಂತ ಅಲ್ ಕಬೀರ್ ಚೀಫ್ ಬೀಫ್ ಎಕ್ಸ್ಪೋರ್ಟರ್ಸ್ ಇದ್ದಾರೆ. ಸುನೀಲ್ ಕುಮಾರ್ ಅಂತ ಅರಬಿ ಹೆಸರಲ್ಲಿ ತೆಗಿತಾರೆ. ಮದನ್ ಕುಮಾರ್ MKR ಅಂತ ಹೈದರಾಬಾದಲ್ಲಿದೆ. ಬಿಂದ್ರಾ ಆ್ಯಂಡ್ ಕಂಪನಿ, ಇಂಥವೆಲ್ಲ. ಸಂಗೀತ ಸೋನಂ BJP MLA ಇದ್ದಾರೆ. ಇದರಲ್ಲಿ ಸಂಸತ್ ಸದಸ್ಯರು ಇದ್ದಾರೆ. ತ್ರಿಪುರಾದ ಒಬ್ಬ ಸಂಸತ್ ಸದಸ್ಯ ಇರ್ತಾರೆ, ನಾನು BJP ಸಂಸತ್ ಸದಸ್ಯನಾಗಿದ್ದೀನಿ, ಆದರೆ ನನ್ನ ತ್ರಿಪುರಾದಲ್ಲಿ ಗೋಮಾಂಸ ನಿಷೇಧ ಮಾಡುವಂಥ ಶಕ್ತಿ ನಮ್ಮಲ್ಲಿ ಬರೋದಿಲ್ಲ. ಯಾಕೆಂದರೆ ನಮ್ಮ ಗೋಮಾಂಸ ನಮ್ಮ ತ್ರಿಪುರಾ ರಾಜ್ಯದಲ್ಲಿಯೇ ಹೆಚ್ಚಾಗಿ ಸೇವನೆ ಮಾಡುವಂಥ ಕಡಿಮೆ ದರ್ಜೆ ಪದಾರ್ಥ, ಕಡಿಮೆ ದರ್ಜೆಗೆ ಸಿಗುವಂಥ ಮಾಂಸ, ಅದನ್ನು ನನಗೆ ನಿಷೇಧ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಯಾರು? ತ್ರಿಪುರದ ಸಂಸತ್ ಸದಸ್ಯ. ಗೋವಾ ಮುಖ್ಯಮಂತ್ರಿನೂ ಸಾರಾಸಗಟಾಗಿ ಹೇಳ್ತಾರೆ, ನನ್ನ BJP ಸರ್ಕಾರ ಇದ್ರೆ ಪರವಾಗಿಲ್ಲ, ನಾನು ಗೋಮಾಂಸವನ್ನು ಇಲ್ಲಿ ನಾನು ಕೊಡಲೇಬೇಕಾಗತ್ತೆ, ನನಗೆ ಕಡಿಮೆ ಬೆದರೆ ನಾನು ನೆರೆ ರಾಜ್ಯಗಳಿಂದ ನಾನು ತರಿಸಿ ಗೋಮಾಂಸವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಇದಕ್ಕೆ ಎಲ್ಲ ವಿಚಾರವಾದಿ ಕೆಲವು ಪರಿವಾರದವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ನೋಡಿ, ಕೆಲವರು ಯಾರೋ ಒಬ್ಬನು ಒಂದು ಆಕಳ ಎತ್ತು ಹಿಡ್ಕೊಂಡು ಹೋದರೆ ಅವನನ್ನು ಹಿಡಿದು ಅವನನ್ನು ಬ್ಲ್ಯಾಕ್ ಮೇಲ್ ಮಾಡೋದು, ಅಲ್ಲಿ ಪೊಲೀಸರಿಗೆ ಒಪ್ಪಿಸೋದು, ಅದು ಸಂಧಾನದ ಮುಖಾಂತರ ಈ ಯುವಕರ ತಲೆ ಕೆಡಿಸುವಂಥ ಕೆಲಸಗಳನ್ನ ಆಗ್ತಾ ಇದ್ದಾವೆ. ಇದರಿಂದ ಯುವಕರು ದುಡ್ಡಿನ ಆಸೆಗಾಗಿ ಇದನ್ನೇ ಕೆಲಸ ಮಾಡುವಂಥ ಒಂದು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವೆಲ್ಲಕ್ಕೆ ತಿಲಾಂಜಲಿ ಆಗಬೇಕಾದ್ರೆ ಗೋಹತ್ಯೆ ನಿಷೇಧ ಆಗೋಕ್ಕಿಂತ ಮುಂಚಿತ ಚರ್ಚೆ ವಿಮರ್ಶೆ ಬೇಡವಾ? ಸದನದಲ್ಲಿಯೂ ಚರ್ಚೆ ವಿಮರ್ಶೆ ಬೇಕಾಗಿತ್ತು. ಸಾರ್ವಜನಿಕರ ಆಕ್ಷೇಪಣೆ ಕೇಳಬೇಕಾಗಿತ್ತು. ಸಾರ್ವಜನಿಕರಂದರೆ ಸರ್ಕಾರ, ಸಾರ್ವಜನಿಕರಂದರೆ ಒಂದು ಸರ್ಕಾರವನ್ನು ಸ್ವಾಯತ್ತಕ್ಕೆ ತೆಗೆದುಕೊಳ್ಳುವಂಥ ಅಧಿಕಾರ, ಅದನ್ನು ಕೆಳಗಿಳಿಸುವಂಥ ಅಧಿಕಾರ ಮತದಾರ ಪ್ರಭುಣತರ ಇರುವಾಗ ಆಕ್ಷೇಪಣೆಗಳ ಸಲ್ಲಿಸಲಿಕ್ಕೆ ಆನ್ಲೈನ್ ಏನಾದರೂ ಒಂದು ಪ್ರಕಟಣೆ ಮುಖಾಂತರ ಕೊಡಬೇಕಾಗಿತ್ತು. ಇವತ್ತು 25,000 ರೂಪಾಯಿ ಗೋ ಮುದಿ ಆದಮೇಲೆ ಆ ರೈತ ಅವನಿಗೆ 25,000 ರೂಪಾಯಿಗೆ ಮಾರಲಿಕ್ಕೆ ಹೋದಾಗ ಏನು ಸರ್ಕಾರ ಕೊಡುತ್ತಾ? ಗೋಶಾಲೆಯಲ್ಲಿ ಕೊಡುವಾಗ ಎಷ್ಟೋ ಗೋಶಾಲೆಯಲ್ಲಿ ದನಗಳು ಸತ್ತು ಹೊಳಬಿದ್ದು ಹಾಳಾಗಿದ್ದು ನೀವು ಕಣ್ಣಾರೆ ನೋಡಿರ್ಬೋದು ವೀಕ್ಷಕರೇ. ಯಾಕೆಂದರೆ ಗೋಮಾತೆಗೆ ಗೌರವಿಸುವುದು ನಮ್ಮ ಪರಮ ಧರ್ಮ ಕರ್ತವ್ಯ. ಗೋ ಸಂರಕ್ಷಣೆ ಆಗಬೇಕು. ಯಾಕೆಂದರೆ ಇವತ್ತು ಅತ್ಯಾಧುನಿಕ ತಂತ್ರಜ್ಞಾನ, ಅನೇಕ ರೀತಿಯ ಸಲಕರಣೆಗಳು ನಮ್ಮ ಅಗ್ರಿಕಲ್ಚರ್ದಲ್ಲಿ ಬಂದಾಗ ಈ ಗೋವನ್ನು ನಾವು ಏನು ಮಾಡ್ತಾ ಇದ್ದೀವಿ, ಆ ತಳಿಯನ್ನು ಬಿಟ್ಟು ನಾವು ಆಟೋಮೆಟಿಕ್ ಮಷಿನ್ ಮುಖಾಂತರ ನಮ್ಮ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು
ಇವೆಲ್ಲ ಗೋಮಾಂಸದ ಬಗ್ಗೆ ಏನೇನು ಮಾತಾಡ್ತಾರೆ ಯಾರ್ಯಾರು ಅವರು ನಿಜಾಂಶ ತಮ್ಮಲ್ಲಿ ಇಟ್ಕೋಬೇಕಾಗತ್ತೆ. ಈ ಗೋಮಾಂಸದ ಬಗ್ಗೆ ಕೆಲವು ಡಿಬೇಟ್ಗಳು ಆಗಿದ್ದಾವೆ. ನಮ್ಮ ಹಮೀದ್ ಬಾಳೆ ಅವರು ಯಾವ ರೀತಿ ಒಂದು ಡಿಬೇಟ್ ಮಾಡಿದ್ದಾರೆ ಅದನ್ನು ದೃಶ್ಯ ಮುಖಾಂತರ ತೋರಿಸ್ತಾ ಇದ್ದೀವಿ. ಅದರಲ್ಲಿ ಪ್ರಮೋದ್ ಮುತಾಲಿಕ್ಜಿ ಅವರು ಸಹಿತ ಹಾಜರಿದ್ದಾರೆ. ಅವರು ಅದನ್ನು ಒಪ್ಕೊಂಡಿದ್ದಾರೆ, ರಫ್ತಾಗೋದನ್ನು ತಡಿಬೇಕು. ಇದರಲ್ಲಿ ಬ್ರಾಹ್ಮಣರು ಮತ್ತು ಮಾರ್ವಾಡಿ ಜೈನ್ ಇಂಥವರೆಲ್ಲರೂ ಈ ಗೋಮಾಂಸ ರಫ್ತು ದಂಧೆಯಲ್ಲಿ ಮಾಲೀಕರಾಗ್ತಾ ಇದ್ದಾರೆ. ಆದರೆ ಅದನ್ನು ನಮ್ಮ ಹೋರಾಟ ಇನ್ನು ಮುಂದೆ ಆಗೋದಂತ ಪ್ರಮೋದ್ ಮುತಾಲಿಕ್ ಅವರು ಒಪ್ಕೊಂಡಿದ್ದು, ಇದನ್ನು ಎಲ್ಲವನ್ನು ನಾವು ದೃಶ್ಯ ಮುಖಾಂತರ ನಂಬರ್ 1 ಚಾನಲ್ ಮುಖಾಂತರ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ಯಾಕೆಂದರೆ ಗೋಹತ್ಯೆ ಬಗ್ಗೆ ನಿಜಾಂಶ ಏನು, ಸತ್ಯಾಂಶ ಏನು, ಸುಳ್ಳಾಂಶವೇನು, ಯಾರು ಏನು ಮಾತಾಡ್ತಾ ಇದ್ದಾರೆ, ಅದು ನಿಜಾಂಶದ ಕಾಯ್ದೆ ಏನು, ಆ ಕಾಯ್ದೆಯಲ್ಲಿ ಏನೇನು ಅಳವಡಿಸ್ಕೊಳ್ಬೇಕಾಗಿತ್ತು, ಪರಾಮರ್ಶೆ ಮಾಡಬೇಕಾಗಿತ್ತು, ಜನರಿಂದ ಕೇಳಲಾರದಂಥ ಇಂಥ ಕಾನೂನ್ಯ ಅಮಾನ್ಯ ಕಾನೂನು. ಯಾಕೆಂದರೆ ಇದರಲ್ಲಿ ಲಕ್ಷಾಂತರ ಜನರು ನಿರುದ್ಯೋಗಿಗಳಾಗ್ತಾರೆ. ಇದರಲ್ಲಿ ಮುಸಲ್ಮಾನರು ನಿರುದ್ಯೋಗಿ ಆಗೋದಿಲ್ಲ. ಇದರಲ್ಲಿ ಚರ್ಮ ತಯಾರು ಮಾಡುವವರು, ಡೋರ್ ಸಮಾಜದವರು, ಪ್ರತಿಯೊಂದು ಚರ್ಮದ ಹದ ತಯಾರು ಮಾಡುವವರು. ಇವತ್ತು ನಮ್ಮ ಶರ್ಟಿನ ಮೇಲೆ ನಾವು ಬಹಳ ಒಂದು ಬಟನ್ ಹಚ್ಕೋತೀವಿ, ಎಷ್ಟೊಂದು ದಿಮಾಕಿನಿಂದ ಅದು ಎದರಿಂದ ತಯಾರಾಗುತ್ತೆ ಅನ್ನೋದು ವಿಚಾರ ಮಾಡಬೇಕಾಗತ್ತೆ. ಒಂದು ಬೆಲ್ಟ್ ಹಾಕೋಬೇಕಾಗ ವಿಚಾರ ಮಾಡಬೇಕಾಗತ್ತೆ. ನಮ್ಮ ಸೈನಿಕರಿಗೆ ಒಂದು ಕಳ್ಳು ಮುಳ್ಳುಗಳಲ್ಲಿ ತಿರುಗಾಡುವಂಥ ಬೂಟ್ಗಳು ಎಲ್ಲಿಂದ ತಯಾರಾಗುತ್ತೆ ಅನ್ನೋದನ್ನು ವಿಚಾರ ಮಾಡಬೇಕಾಗತ್ತೆ. ಇವತ್ತು ನಾವು ತಿನ್ನುವ ಸಕ್ಕರೆಯಲ್ಲಿ ಯಾವ ಮೂಳೆಗಳು ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಕೆಮಿಕಲ್ದಲ್ಲಿ ಹೋಗ್ತಾ ಇದ್ದಾವೆ ಅನ್ನೋದು ಅದನ್ನು ವಿಚಾರ ಮಾಡಬೇಕಾಗತ್ತೆ. ನಾವು ತಿಕ್ಕುವ ಹಲ್ಲು ತಿಕ್ಕುವ ಪೇಸ್ಟ್ ಬಗ್ಗೆ ವಿಚಾರ ಮಾಡಬೇಕಾಗತ್ತೆ. ನಾವು ಬಳಸುವ ಸಾಬೂನು ಸೋಪ್ ಡಿಟರ್ಜೆಂಟ್ ಬಗ್ಗೆ ನಾವು ಇವತ್ತು ವಿಚಾರ ಮಾಡಬೇಕಾಗತ್ತೆ. ಯಾವುದೇ ಪದಾರ್ಥ ಡಾಲ್ಡಾ ಇವತ್ತು ತುಪ್ಪ ಸಹಿತ ಮಾರ್ಕೆಟ್ದಲ್ಲಿ ಮಾರ್ತಾ ಇದ್ದಾರೆ. ಅದರಲ್ಲಿ ಏನೇನು ಮಿಶ್ರಣ ಆಗ್ತಾ ಇದೆ ಅನ್ನೋದು ಕೆಮಿಕಲ್ ಮುಖಾಂತರ ಅದನ್ನು ನೀವು ಲ್ಯಾಬ್ದಲ್ಲಿ ಪಾರದರ್ಶಕವಾಗಿ ಚೆಕ್ ಮಾಡಿದರೆ ಏನು ಗೋಮಾಂಸ ಯಾರು ತಿಂತಾ ಇದ್ದಾರೆ, ಗೋಮಾಂಸ ಎಲ್ಲಿ ಹೋಗ್ತಾ ಇದೆ, ಅದರ ಕೊಬ್ಬು ಎಲ್ಲಿ ಬಳಸ್ತಾ ಇದ್ದಾರೆ, ಆ ಕೊಬ್ಬಿನಿಂದ ಯಾವ್ಯಾವ ಪದಾರ್ಥಗಳು ತಯಾರಾಗ್ತಾ ಇದ್ದಾವೆ ಅದನ್ನು ಸಂಪೂರ್ಣವಾಗಿ ಇವತ್ತು ನಾವು ತಿಳ್ಕೊಂಡು ಇವತ್ತು ಗೋಹತ್ಯೆ ನಿಷೇಧ ಬಗ್ಗೆ ಮಾತಾಡಬೇಕಾಗತ್ತೆ. ಯಾವಾಗಲಾದರೂ ರಾತ್ರೋರಾತ್ರಿ ಒಂದು ಗೋಹತ್ಯೆ ನಿಷೇಧ ಕಾಯ್ದೆ ತಂದ ತಕ್ಷಣ ಅದಕ್ಕೆ ಯಾವುದೇ ಪರ್ಯಾಯ ವ್ಯವಸ್ಥೆ ಇಲ್ಲದೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಇನ್ನು ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೋಸ್ಕರ ನಮಗೆ ಪ್ರೋತ್ಸಾಹಿಸಿ. ನಂಬರ್ 1 ಚಾನಲ್ ನೀವು ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಯಾಕೆಂದರೆ ಇನ್ನೂ ಅನೇಕ ಇಂಥ ಘಟನೆಗಳಿಂದ ನಾವು ತುಂಬ ಉತ್ಸುಕರಾಗಿದ್ದೀವಿ. ಇಂಥವೆಲ್ಲವನ್ನ ಈ ನೈತಿಕ ಪೊಲೀಸ್ಗಿರಿ ಮಾಡುವಂಥ ಈ ಗುಂಡಾಗಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಇವತ್ತು ಮತದಾನ ಸಹಿತ ಇದೆ. ಇವೆಲ್ಲವನ್ನು ವಿಚಾರ ಮಾಡಿದಾಗ ಇವತ್ತು ರಾಜ್ಯ ಮತ್ತು ದೇಶ ಎತ್ತ ಸಾಗ್ತಾ ಇದೆ. ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಚಿಂತೆ ಮಾಡೋಣ. ಯಾರ ಆಹಾರವನ್ನು ಯಾರು ಕಸಿದುಕೊಳ್ಳಬೇಕೆಂದು ಯಾವ ಸಂವಿಧಾನದಲ್ಲಿ ಬರೆದಿಲ್ಲ, ಯಾವ ಗ್ರಂಥದಲ್ಲಿ ಬರೆದಿಲ್ಲ. ಅವರವರ ಅಪೇಕ್ಷೆ ಮೇರೆಗೆ ಅವರವರ ಬಟ್ಟೆ ಹಾಕೋಬಹುದು, ಅವರವರ ಅಪೇಕ್ಷೆ ಮೇರೆಗೆ ಆಹಾರ ತಿನ್ಬೋದು. ಕೆಲವರು ನಾಯಿ ತಿಂತಾರೆ, ಕೆಲವರು ಹಲ್ಲಿ ತಿಂತಾರೆ, ಕೆಲವರು ವಿಷಜಂತುಗಳನ್ನ ತಿಂತಾರೆ. ಅಂದರೆ ಅವರವರಿಗೆ ಬಿಟ್ಟ ವಿಷಯ. ಯಾವುದೇ ಒಂದು ಆಹಾರದ ಮೇಲೆ ಪ್ರತಿಬಂಧ ಹೇರುವುದು ಇದು ನಿಜಕ್ಕೂ ಒಂದು ಅವರ ಹಕ್ಕನ್ನು ಕಸ್ಕೊಳ್ಳಂಗಾಗತ್ತೆ, ಸಂವಿಧಾನ ವಿರೋಧಿ ಆಗುತ್ತೆ. ಇದು ಪ್ರತಿಯೊಂದು ಪವಿತ್ರ ಧರ್ಮ ಗ್ರಂಥಗಳಲ್ಲಿಯೂ ಸಹಿತ ಉಲ್ಲೇಖ ಇದೆ. ಇದನ್ನೆಲ್ಲವನ್ನ ಡಿಬೇಟ್ ಮುಖಾಂತರ ತಿಳಿಸಿದ್ದೀವಿ. ಅದಕ್ಕಿಂತ ನಂತರ ಇದೊಂದು ವಿಡಿಯೋ ವೀಕ್ಷಕರೇ ನಿಮಗೆ ಆಗನಿಸಿತು ನಮಗೆ ತಿಳಿಸಿ. ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ. ನಮಸ್ಕಾರ. ಈ ದೇಶದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಆಗ್ತದೆ ತಾವೇ ಹೇಳಿದ್ರಿ. ಈಗ ಹೌದು, ಕಳೆದ ಬಾರಿ ನನ್ನ ಹತ್ರ ಮಾಹಿತಿ ಇದೆ. ಯಾರು ಮಾಹಿತಿ ಕೊಟ್ಟಿರೋದು? ಇದು ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದವರು ಒಂದು ಡಿಟೇಲ್ ರಿಪೋರ್ಟ್ ಕೊಡ್ತಾರೆ ಅಂತ, ಮೋದಿಯವರು ಪ್ರಧಾನಿ ಆದ್ಮೇಲೆ. ಇದು ಯಾಕೆ ಹೇಳ್ತೀನಿ ಅಂದ್ರೆ, ಇವ್ರ ಪ್ರಕಾರ ಸುಮಾರು 13 ಲಕ್ಷ ಟನ್ ನಮ್ಮವ್ರು ಹೇಳ್ತಾರೆ ನಾವು ಎಕ್ಸ್ಪೋರ್ಟ್ ಮಾಡಿದೀವಿ ಅಂತ. ಅಮೆರಿಕದ ಕೃಷಿ ಇಲಾಖೆ ಹೇಳುತ್ತೆ 24 ಲಕ್ಷ ಟನ್ ಎಕ್ಸ್ಪೋರ್ಟ್ ಮಾಡಿದೆ ಇಂಡಿಯಾ. ಇಲ್ಲಿದೆ 27,000 ಕೋಟಿಯ ಟರ್ನ್ ಓವರ್. ಮುಂದಿನ ಗುರಿ ಎಷ್ಟು? 30,000 ಕೋಟಿ. ಇದು ಓಕೆ. ಇದೆಲ್ಲ ಎಲ್ಲಿದೆ? ಹೆಚ್ಚು ಸಂಸ್ಕರಿತ ಘಟಕಗಳೆಲ್ಲ ಉತ್ತರ ಪ್ರದೇಶದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಮಧ್ಯಪ್ರದೇಶದಲ್ಲಿದೆ, ಈ ಎಲ್ಲಾ ಭಾಗಗಳಲ್ಲೂ ಇದೆ. ನನಗೆ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ, ವಿಶ್ವ ಹಿಂದೂ ಪರಿಷತ್ ಈ ದೇಶದಲ್ಲಿ ಬಹಳ ದೊಡ್ಡ ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿ ಗೋರಕ್ಷಕ್ ಪ್ರಮುಖ ಅಂತಲೇ ಒಂದು ಹುದ್ದೆ ಕೂಡ ಇದೆ. ಈ ಎಕ್ಸ್ಪೋರ್ಟ್ ಮಾಡ್ತಾ ಇರೋರು ಯಾರು ಇದರಲ್ಲೆಲ್ಲ, ಅದೊಂದು ದೊಡ್ಡ ಪಟ್ಟಿನೂ ಕೂಡ ಇವರೇ ಕೊಡ್ತಾರೆ. ಆ ಪಟ್ಟಿಯಲ್ಲಿರೋ ಹೆಸರು ಒಂದಷ್ಟು ಓದ್ತೀನಿ, ಮುತಾಲಿಕರೇ ಕೇಳ್ಕೊಳ್ಳಿ. ಉತ್ತರ ಪ್ರದೇಶದಲ್ಲಿ ಮಹೇಂದ್ರ ಸಿಂಗ್ ಅವರ ಒಡೆತನದ ಹಿಂದೂ ಆಗ್ರೋ ಇಂಡಸ್ಟ್ರೀಸ್ ಅಂತ ಹೊಂದಿದೆ. ಇನ್ನೊಂದು ಸುನಿಲ್ ಸೂದ್ ಪಾಲುದಾರಿಕೆಯಲ್ಲಿ ಅಲ್ ನೂರ್ ಎಕ್ಸ್ಪೋರ್ಟ್ ಅಂತ ಇದೆ. ಇವರಿಬ್ಬರು ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡ್ತಾರೆ ಈ ದೇಶದಿಂದ. ಮೂರನೇದು ಸತೀಶ್ ಮತ್ತು ಅತುಲ್ ಸಬರ್ವಾಲ್ ಒಡೆತನದ್ದೊಂದು ಅಲ್ ಕಬೀರ್ ಎಕ್ಸ್ಪೋರ್ಟ್ ಅಂತ ಹೆಸರಿಟ್ಕೊಂಡಿದ್ದಾರೆ ಹೈದರಾಬಾದ್. ಓಕೆ. ಇನ್ನೊಂದು ಸುನಿಲ್ ಕಪೂರ್ ಅವರದೊಂದು ಅರೇಬಿಯನ್ ಎಕ್ಸ್ಪೋರ್ಟ್ ಅಂತ ಇದೆ. ಇನ್ನೊಂದು ಮದನ್ ಅಬ್ಲೋಟ್ ಅವರದ್ದು MKR ಎಕ್ಸ್ಪೋರ್ಟ್ಸ್ ಅಂತಿದೆ. AS ಬಿಂದ್ರಾ ಅವರದೊಂದು PML ಎಕ್ಸ್ಪೋರ್ಟ್ ಅಂತಿದೆ. ಸಂಗೀತ್ ಸೋಮನ್ ಅವರು ಬಿಜೆಪಿ MLA ಅವರದ್ದು ಅಲ್ ದುವಾ ಫುಡ್ ಇಂಡಸ್ಟ್ರೀಸ್ ಅಂತಿದೆ. ಇವರೆಲ್ಲ ಯಾರು? ಇವ್ರ ಇಂಡಸ್ಟ್ರಿ ಮುಂದೆ ಯಾಕೆ ಪ್ರತಿಭಟನೆ ಮಾಡಲ್ಲ? ಇವ್ರನ್ನ ಯಾಕೆ ನಿಲ್ಸಲ್ಲ? ಇವ್ರನ್ನ
ಯಾಕೆ ಯಾರು ಕೇಳ್ತಾ ಇಲ್ಲ ಇದನ್ನ? ಯಾಕೆ ಅಮಾಯಕರನ್ನು ಕೊಲ್ತಾ ಇದ್ದಾರೆ? ಹಾಗಾದ್ರೆ ಕೊಲೆಗಾರರು ನಿಜವಾಗ್ಲೂ ಯಾರು? ಯಾರ ವಿರುದ್ಧ ಪ್ರತಿಭಟನೆ ಆಗಬೇಕು? ನೀವು ಹೇಳಿದ್ದು ಹಿಂದೂಗಳೇ ವ್ಯಾಪಾರಸ್ಥರಿದ್ದಾರೆ, ಅದರೊಳಗೆ ಜೈನರು ಇದ್ದಾರೆ. ಜೈನರ ಒಂದು ಇರುವೆ ಕೂಡ ಈ ಕಡೆ ಆ ಕಡೆ ಹೋದ್ರೆ ಹಿಂಗೆ ತುಳಿಬಾರದು ಅಂತ ಹೇಳುವಂತವ್ರು ಇವತ್ತು ಜೈನರೇ ಅದನ್ನ, ಈಗ ಅಲ್ ಕಬೀರ್ ನೀವು ಹೇಳಿದ್ದು ಅವರು ಜೈನರೇ ಅದಕ್ಕೆ ಓನರ್ ಇದ್ದಾರೆ. ಪ್ರತಿನಿತ್ಯ ಸುಮಾರು ಒಂದು 5,000 ಹಸುಗಳನ್ನ ಆ ವಂಶವನ್ನ ಇದು ಮಾಡ್ತಾರೆ. ಅದರ ವಿರುದ್ಧ ಪ್ರತಿಭಟನೆ ಆಯ್ತು. ಇಲ್ಲಿ ಯಾಕೋ ಪ್ರಮೋದ್ ಮುತಲಿಯಾರರು ಒಂದು ಗೊಂದಲದಲ್ಲಿದ್ದಾರೆ. ಒಂದು ಕಡೆ ಹೇಳ್ತಾರೆ ಅದರಲ್ಲಿ ಜಾತಿಗಳಿಲ್ಲ ಅಂತ ಹೇಳ್ಬಿಟ್ಟು, ಇಲ್ಲಿ ನೀವು ಹೇಳಿದ ಹೆಸರುಗಳು ಎಲ್ಲ ಬ್ರಾಹ್ಮಿಣ್ ಬನಿಯಾಗಳೇ ಎಲ್ಲ ಅಲ್ಲಿರುವಂತ ಎಲ್ಲ ದನದ ಮಾಂಸವನ್ನ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಿರೋರೆಲ್ಲ ಬ್ರಾಹ್ಮಿಣ್ ಬನಿಯಾಗಳ. ಇಲ್ಲಿ ಯಾವುದೋ ಒಂದು ಕರುನೋ ಒಂದು ಎತ್ತನೋ ತಗೊಂಡು ಹೋಗ್ತಾ ಇರೋಂಥವ್ರು ಯಾರು ಲೋಯರ್ ಕಮ್ಯುನಿಟೀಸ್, ಇವರು ಅದನ್ನೊಪ್ಪಲ್ಲ. ನಾನು ಹೇಳ್ತಾ ಇರೋಂಥದ್ದು ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದು ಅಂತರ್ ಸಂಬಂಧ ಇದೆ. ಏನು ಅಂದ್ರೆ, ಯಾರು ಈ ದನಗಳ ಮಾಂಸವನ್ನ ರಫ್ತು ಮಾಡಿ ಕೋಟ್ಯಾಂತರ ರೂಪಾಯಿ ಗಳಿಸ್ತಾ ಇದ್ದಾರೋ ಇವ್ರಿಗೂ ಮತ್ತು ಈ ಸಂಘ ಪರಿವಾರದಲ್ಲಿರುವಂತಹ ಅಪ್ಪರ್ ಕ್ಯಾಸ್ಟ್ ಇವ್ರಿಗೂ ಕೂಡ ಇರುವಂತಹ ಅಂತರ್ ಸಂಬಂಧಗಳಿವು. ಇವುಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಅಂತರ್ ಸಂಬಂಧಗಳು ಹೆಂಗ್ ಕೆಲಸ ಮಾಡ್ತಾ ಇರ್ತಾರೆ ಅಂತಂದ್ರೆ, ಮತ್ತೆ ಇವ್ರ ಸಂಘ ಪರಿವಾರ ಬೆಳಿಲಿಕ್ಕೆ ದುಡ್ಡು ಕೊಡೋರು ಇವರೇ, ಇದೇ ಜನನೇ. ಯಾರು ಇವತ್ತು ದನದ ಮಾಂಸನ ಯಾರ್ಯಾರು ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ, ಕೋಟ್ಯಾಂತರ ರೂಪಾಯಿ ಇದು ಮಾಡ್ತಾ ಇದಾರೆ, ಅವರೇ ಇವ್ರಿಗೆ ದುಡ್ಡು ಕೊಡೋಂತವ್ರು ಕೂಡ. ಆಮೇಲೆ ಇಲ್ಲಿ ಭಾಷಣ ಮಾಡೋರೆಲ್ಲ ಅವರೇ ಅಪ್ಪರ್ ಕ್ಯಾಸ್ಟ್, ಮತ್ತೆ ಸಾಯೋರು ಮಾತ್ರ ಲೋಯರ್ ಕ್ಯಾಸ್ಟ್. ಸಾಯೋರು ಪರ್ಸೆಂಟೇಜ್ ತಗೊಂಡ್ಬಿಡಿ ನೀವು. ಅಕ್ಲಾಕಲ್ಲಿ ಯಾರು ಸತ್ತಿದ್ದು, ಇದರಲ್ಲಿ ಗುಜರಾತ್ ಅಲ್ಲಿ ಹಲ್ಲೆ ಆಗಿದ್ದು ಯಾರ ಮೇಲೆ? ಇವತ್ತು ಇಲ್ಲಿ ಸತ್ತಿರುವಂತ ಹುಡುಗರು ಯಾರು? ಎಲ್ಲರೂ ಲೋಯರ್ ಕ್ಯಾಸ್ಟ್. ನೀವು ಇವರು ಸರ್ಕಾರಗಳಿಗೆ ಬಂದಾಗ, ಕರ್ನಾಟಕದಲ್ಲಾಗಲಿ ಡೆಲ್ಲಿಯಲ್ಲಾಗಲಿ ಬಿಜೆಪಿ ಸರ್ಕಾರಗಳಿಗೆ ಬಂದಾಗ ಎಲ್ಲ ಮಿನಿಸ್ಟರ್ಗಳಾಗೋರೆಲ್ಲ ಅಪ್ಪರ್ ಕ್ಯಾಸ್ಟ್. ಇಲ್ಲಿ ಲೋಯರ್ ಕ್ಯಾಸ್ಟ್ಗಳೆಲ್ಲರೂ ಕೂಡ ಇಂಥ ಕೆಲಸಗಳು ಮಾಡ್ಕೊಂಡು ಸಾಯಿಸ್ತಾ ಇರಬೇಕು, ಅವ್ರನ್ನ ಅವರೇ ಸಾಯಿಸ್ತಾ ಇರ್ತಾರೆ. ಈ ಗೊಂದಲಗಳನ್ನ ನೀವು ಪ್ರಮೋದ್ ಮುತಾಲಿಕ್ ಅಂತ ಅವರು ಸರಿಯಾಗಿ ಜನಗಳಿಗೆ ಹೇಳದೇ ಇದ್ರೆ ಅದು ನೀವು ಬೂಟಾಟಿಕೆ ದಾಸರಿಗಳ ಕಾಣಿಸ್ತೀರಾ ಜನಗಳಿಗಷ್ಟೇ, ಬೇರೆ ಇನ್ನೇನು ಅಲ್ಲ. ನಾನು ಪೂರ್ತಿ ಹೇಳ್ಬಿಡ್ತೀನಿ ರೀ. ಬೂಟಾಟಿಕೆ ದಾಸರಿಗಳ ಕಾಣಿಸ್ತಿದ್ರ, ನಿಮ್ ಹಿಪೋಕ್ರಸಿ ಗೊತ್ತಾಗತ್ತೆ ಜನಗಳಿಗೆ. ನೀವು ಹಿಂದೂ ಧರ್ಮಕ್ಕೋಸ್ಕರ ಇರೋರಲ್ಲ, ಮೇಲ್ಜಾತಿ ಧರ್ಮಕ್ಕೋಸ್ಕರ, ಮೇಲ್ಜಾತಿಗಳಿಗೋಸ್ಕರ, ಬ್ರಾಹ್ಮಣರಿಗೋಸ್ಕರ, ಬನಿಯಾಗಳಿಗೋಸ್ಕರ, ಜೈನರಿಗೋಸ್ಕರ ಇರುವಂತ ಸಂಘಟನೆ ನಿಮ್ ಹಿಂದೂ ಸಂಘಟನೆ. ಇನ್ನೇನೂ ಅಲ್ಲ, ಇದರಲ್ಲಿ ವ್ಯತ್ಯಾಸನೇ ಇಲ್ಲ. ಇಲ್ಲಿ ಶೂದ್ರರು, ಅತಿಶೂದ್ರರು, ದಲಿತರು, ಅಸ್ಪೃಶ್ಯರು, ಮುಸಲ್ಮಾನರು, ಕ್ರೈಸ್ತರು, ಆದಿವಾಸಿಗಳು, ಅಲೆಮಾರಿಗಳು ಇವರೆಲ್ಲರೂ ಕೂಡ ಇಲ್ಲಿ ಇವ್ರು ಅದಕ್ಕೋಸ್ಕರನೇ ಗೋ ಅಂದಿದ ತಕ್ಷಣ ಇವ್ರಿಗೇನು ರಕ್ಷಣೆ ಅಂತ ಹೇಳಿದ್ರೆ ಬ್ರಾಹ್ಮಣ ರಕ್ಷಣೆ ಅಷ್ಟೇ, ಅದು ಇನ್ನೇನ್ ರಕ್ಷಣೆನೂ ಅಲ್ಲ. ಅದು ಇದನ್ನ ಅರ್ಥ ಮಾಡ್ಕೋಬೇಕು. ಈ ಮೂಲನ ಅರ್ಥ ಮಾಡ್ಕೋಬಿಟ್ಟಿದ್ದು ಅಂತ ಹೇಳಿದ್ರೆ ಇವ್ರು ಯಾವ ಸರ್ಕಾರಗಳನ್ನ ಬೈಯೋ ಅವಶ್ಯಕತೆ ಇಲ್ಲ. ಈಗ ಇವುಗಳನ್ನ ಒಂದು ಅಂತ ಎಷ್ಟು ಇಂಚ್ ರೀ ಮೋದಿ ಅವ್ರಿಗೆ? 67 ಇಂಚು ಎಷ್ಟೋ ಇಂಚಿರುವಂತ ಒಬ್ಬ ಪ್ರಧಾನಮಂತ್ರಿಗೆ 56 ಇಂಚ ಅಲ್ಲ, ನನಗೆ ಗೊತ್ತಿಲ್ಲ ಲೇಡೀಸ್ಗೆ ಎಷ್ಟು ಇರುತ್ತೋ ಜೆಂಟ್ಸ್ಗೆ ಎಷ್ಟು ಇರುತ್ತೋ ನಂಗೆ ಗೊತ್ತಿಲ್ಲ. ಅದು ನಾನು ಅಂದಾಜಿನ ಮೇಲೆ ಹೇಳ್ತಾ ಇದ್ದೀನಿ. ಇಷ್ಟು ಇದಿರುವಂತಹ ಒಬ್ಬ ಮೋದಿ ಅಂತ ಅವ್ರಿಗೆ ಅವ್ರು ಹೋಗ್ಬಿಟ್ಟಿದ್ದೆ ಅಂತ ಅವ್ರನ್ನ ನಿಲ್ಲಿಸಬೇಕು. ಪ್ರಮೋದ್ ಮುತಾಲಿಕ್ ಅಂತವರು ಇಲ್ಲಿ ವೀರಾವೇಶ ತೋರಿಸೋದಲ್ಲ, ಈ ಬಡ ಜನರ ಮೇಲೆ ಅಲ್ಲಿ ತೋರಿಸಬೇಕು, ಸಂಘಟನೆ ಮಾಡ್ಬೇಕದನ್ನ. ಈಗ ಹೇಳ್ತಾರಲ್ಲ ಇವ್ರು ಯಾರೋ ಪಾಪ ರಾಘವೇಶ್ವರ ಭಾರತಿ ಅಂತ ಹೇಳ್ಬಿಟ್ಟಿದೆ ಅಂತವ್ರನ್ನ ಇಲ್ಲೇನ್ ಮಾಡ್ತಾರೆ? ಪೇಚಾವರ ಮಠಾಧೀಶ್ವರ್ ಇಲ್ಲೇನ್ ಮಾಡ್ತಾರೆ? ಅವ್ರು ಹೋಗ್ಬಿಟ್ಟು ಅಲ್ಲಿ ತೋರಿಸಬೇಕು. ಅವರು ವಿಶ್ವ ಹಿಂದೂ ಪರಿಷತ್ನ ಬಹಳ ಪ್ರಮುಖರವರು. ಅವ್ರು ಹೋಗ್ಬಿಟ್ಟಿದೆ ಮೋದಿ ಮುಂದೆ ಹೇಳಬೇಕು ಇದನ್ನೆಲ್ಲ ನಿಲ್ಲಿಸ್ರಿ ಅಂತ ಹೇಳ್ಬಿಟ್ಟಿದೆ. ಇಲ್ಲ ಅಂತಂದ್ರೆ ಇದು ಒಂದು ಅನೈತಿಕವಾದಂತಹ ಸಂಬಂಧ. ಯಾರ್ಯಾರಿಗೆ? ಪಾರ್ಟಿಯಲ್ಲಿ ಸಂಘ ಪರಿವಾರದಲ್ಲಿ ಇರುವಂತಹ ಅಪ್ಪರ್ ಕ್ಯಾಸ್ಟ್ ಮತ್ತು ಗೋವುಗಳನ್ನ ಕೊಲ್ತಾ ಇರುವಂತಹ ಅಪ್ಪರ್ ಕ್ಯಾಸ್ಟ್ಗಳ ನಡುವೆ ಇರುವಂತಹ ಅಂತರ್ ಸಂಬಂಧ ಇದು ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಲೋಯರ್ ಕಮ್ಯುನಿಟಿಗಳು ಸಾಯ್ತಾನೆ ಇರ್ತಾರೆ. ಇದರ ನಿಜವಾದ ಗೋರಕ್ಷರು ಯಾರು ಇಲ್ಲ ಈ ದೇಶದಲ್ಲಿ, ಅದು ರೈತರು ಮಾತ್ರ. ಮುತಾಲಿಕ್, ನೀವಾಗಲೇ ಜಾತಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರಿ. ಜಾತಿಗೂ ಈ ಗೋರಕ್ಷಣೆಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಸಂಬಂಧ ಇಲ್ವಾ? 100ಕ್ಕೆ 100 ಸಂಬಂಧ ಇಲ್ಲ. ಈಗ ಎಲ್ಲರೂ ಈಗ ಹೇಳಿದ್ರು ಇವರು ಗೋ ಅಂದ್ರೆ ಬ್ರಾಹ್ಮಣರು ಮಾತ್ರ ಮಾಡ್ತಾರೆ. ಹಾಗಾದ್ರೆ ಕೃಷಿಕರದು ಇವತ್ತು ನಮ್ಮ ದೇಶದಲ್ಲಿ 6 ಲಕ್ಷ ಹಳ್ಳಿಗಳ ನಾಡಿದು, ಕೃಷಿಕರ ನಾಡು. ಕೃಷಿಗೆ ಯಾವ್ದು ಬೇಕು? ಹಸು, ಎತ್ತು, ಹೋರಿ, ಎಮ್ಮೆ ಇದೇ ಬೇಕಲ್ಲ. ಸೊ ಇವೆಲ್ಲ ಇದ್ದಾಗಲೇ ಅವ್ನ ಕೃಷಿಯ ಜೀವನ ನಡೆಯುತ್ತೆ. ಸೊ ಅವನೂ ರಕ್ಷಣೆ ಮಾಡಬೇಕು, ಸಮಾಜನೂ ಯೋಚನೆ ಮಾಡಬೇಕು, ಮತ್ತು ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಸಗಣಿ, ಉಚ್ಚೆ ಎಲ್ಲರೂ ಬೇಕು. ಎಲ್ಲರಿಗೂ ಎಲ್ಲಾ ಸಮಯದಲ್ಲೂ ಎಲ್ಲಾ ಜಾತಿಯವರಿಗೂ ಕೂಡ ಇದನ್ನ ಅವಶ್ಯಕವಾಗಿ ಬೇಕೇ ಬೇಕು. ಏನ್ ಬರೀ ಬ್ರಾಹ್ಮಣರು ಮಾತ್ರ ಹಾಲು ತುಪ್ಪ ತಿನ್ನೋದ? ಇಡೀ ದೇಶದಲ್ಲಿರುವಂತವ್ರು ಪ್ರತಿಯೊಬ್ರು ಕೂಡ ಅದನ್ನು ಉಪಯೋಗಿಸ್ತಾರೆ. ಕೃಷಿ ಆಧಾರವಾದಂತಹದ್ದು ಅಂತನ್ನುವಂತ ಹಿನ್ನೆಲೆಯಲ್ಲೇ ಹಿಂದಿನ ಋಷಿ ಮುನಿಗಳು
ಗೋವನ್ನ ರಕ್ಷಣೆ ಮಾಡಬೇಕು ಅಂತನ್ನುವಂತಹದ್ದು ಹೇಳಿದ್ರು, ಮಹಾತ್ಮ ಗಾಂಧೀಜಿ ಹೇಳಿದ್ರು. ಸೊ ಮಹಾತ್ಮ ಗಾಂಧೀಜಿ ಹಾಗಾದ್ರೆ ಮೂರ್ಖರ? ಈ ಬ್ರಿಟಿಷ್ ಇದ್ದಂತಹ ಸಮಯದಲ್ಲಿ ಮಂಗಲ್ ಪಾಂಡೆ ಆ ಘಟನೆ ಆಗಿದ್ದು 1857 ಘಟನೆ, ದಂಗೆ ಸೈನಿಕರು ಬಂಡಾಯ ಎದ್ದಿದ್ದು ಯಾತಕ್ಕೆ? ಇಲ್ಲ, ಆಯಾ ಕಾಲಕ್ಕೆ ಮುತಾಲಿಕ ಗೋವಿನ ತುಪ್ಪಳ ಉಪಯೋಗಿಸುತ್ತಿದ್ರೆ ಅಂತಾನೆ. ಮೊಘಲರ ಕಾಲದಲ್ಲೂ ಮೊಘಲರು ಇದನ್ನು ಮಾಡಿದರೆ ಅವರ ರಾಜಕೀಯಕ್ಕೆ ಅವರ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ. ಎಲ್ಲಾ ಬಾಬರ್ ಕಾಲದಲ್ಲಿ, ಅಕ್ಬರ್ ಕಾಲದಲ್ಲಿ ಭಾವನೆಗಳು ಮುಖ್ಯ. ಸೊ ಭಾವನೆಗಳ ಮೂಲಕ ಇವತ್ತು ನಡೀತಾ ಇದೆ. ಅದಕ್ಕೆ ಜಾತಿಯ ಬಣ್ಣವನ್ನು ಹಚ್ಚುವಂತದ್ದು ಆಗಬಾರದು. ಅಲ್ಲ, ನಾನು ಈಗ ಮುತಾಲಿಕ್ ಅವರು ಹೇಳೋದಕ್ಕೆ ಅದು 100ಕ್ಕೆ 100 ಜಾತಿನೇ, ಬೇರೆ ಇನ್ನೇನು ಅಲ್ವೇ ಅಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಅವರು RSS ಗೆ ಹತ್ತಿರದವರು, ಅವರು ಎದುರಂತಿರುವಂತವರು. ಇದು ಹಿಂದೂಗಳ ರಕ್ಷಣೆ ಮಾಡುವಂತಹ ಒಂದು ಸಂಘಟನೆ ಅಂತ ಕಳೆದ 90 ವರ್ಷ ಸರ್, ಅದಕ್ಕೆ ವಯಸ್ಸು RSSಗೆ 90 ವರ್ಷ ವಯಸ್ಸಾಗಿದೆ. 90 ವರ್ಷಗಳಿಂದ ಅದರ ಸರ್ಸಂಚಾಲಕರು ಯಾರು ಬಂದಿದ್ದಾರೆ ಹೇಳಿ? ಹಿಂದೂ ಧರ್ಮದಲ್ಲಿ ಎಲ್ಲಾ ಜಾತಿಗಳವರು ಇದ್ದಾರೆ ತಾನೆ. ಯಾಕೆ ಅದು ಚಿತ್ಪಾವನ ಬ್ರಾಹ್ಮಣರು ಮಾತ್ರ ಅದರ ಸರ್ಸಂಚಾಲಕರಾಗಿರ್ತಾರೆ? ಎಕ್ಸೆಪ್ಟ್ ಫಾರ್ ರಾಜುಭಯ್ಯ ಒಬ್ಬರನ್ನ ಬಿಟ್ಟಿದ್ದು ಅಂತಂದ್ರೆ, ಹೋವೈಶೇಷಂದ್ರ ಒಬ್ಬರನ್ನ ಬಿಟ್ಟಿದ್ದು ಬೆಂಗಳೂರಿನವ್ರನ್ನ, ಇನ್ನೆಲ್ಲರೂ ಚಿತ್ಪಾವನ ಬ್ರಾಹ್ಮಣರೇ ಆಗಿರುವಂತದ್ದು. ಯಾಕಾಗ್ತಾರೆ ಅನ್ನೋಂಥದ್ದು ಒಂದು. ಅದು ಜಾತಿ ಅಲ್ವಾ? ಹಂಗಾದ್ರೆ ಅಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಯಾರು ಇಲ್ವಾ? ಅವ್ರಿಗೆ ಯಾರು ಯೋಗ್ಯತೆ ಇಲ್ವಾ? ಬ್ಯಾಕ್ ಕ್ಲಾಸ್ ಯಾರು ಯೋಗ್ಯತೆ ಇಲ್ವಾ ಅಲ್ಲಿ ಮಾಡ್ಲಿಕ್ಕೆ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಯಾಕೆ ಇವತ್ತಿನ ದಿವಸ ಕೇಂದ್ರ ಸರ್ಕಾರದಲ್ಲಿ, ಬಿಜೆಪಿ ಸರ್ಕಾರದಲ್ಲಿ ಹೈಯೆಸ್ಟ್ ಬ್ರಾಹ್ಮಿನ್ಸು ಮತ್ತು ಬನಿಯಾಸು ಅಧಿಕಾರದಲ್ಲಿದ್ದಾರೆ? ಹಂಗಾದ್ರೆ ಇವ್ರ ಕಾಲಾಳುಗಳು ಯಾರು? ಇವ್ರಿಗೆ ಗುಜರಾತ್ ಅಲ್ಲಿ ಗಲಭೆ ಮಾಡಿದವ್ರು ಯಾರು? ಅಥವಾ ಬಾಬರಿ ಮಸೀದಿನ ಒಡೆದಾಕ್ತವಂತವ್ರು ಯಾರು? ಅವರೆಲ್ಲರೂ ಬಂದು ಅವ್ರು ಹೊಡೆದ್ರ? ಅವರು ಮೇಲ್ಜಾತಿಗಳು ಬಂದು ಹೊಡೆದ್ರ? ಅದು ಹೊಡೆಯೋದೆಲ್ಲ ಕಲ್ಲೊಡ್ರು ಮಣ್ಣೊಡ್ರು ಅಲ್ಲಿ ಹೊಡೆದಿದ್ದು. ಯಾಕಂತ ಹೇಳಿದ್ರೆ ಇವರು ಕಲ್ಯಾಣ ಸಿಂಗ್ ಜಾತಿ ಮತ್ತು ಉಮಾಭಾರತಿ ಜಾತಿಯವರು, ಅವ್ರ ಎಕ್ಸ್ಪರ್ಟ್ಸ್ ಅದನ್ನ ಹೊಡೆಯೋದ್ರಲ್ಲಿ. ಹಾಗಾಗಿ ಬಹಳ ಬೇಗ ಹೊಡೆದು ಬಿಟ್ರು ಅದನ್ನ. ಯಾವ್ದನ್ನ? ಬಾಬರಿ ಮಸೀದಿನ. ಅಂದ್ರೆ ಇಲ್ಲಿ ಜಾತಿಗಳೇ ಹೆಂಗೆ ಬಳಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ನಾನು ಕೂಡ RSS ಇಂದ ಬಂದವನೇ, ನಾನು RSS ಅಲ್ಲಿ ಇದ್ದೆ. ನನ್ನ ಜಾತಿ ಎಲ್ಲಿವರೆಗೂ ನನ್ಗೆ ಅರ್ಥ ಆಗ್ಲಿಲ್ವೋ ಅಲ್ಲಿವರೆಗೂ ಕೂಡ ನಾನು ಚಪ್ಪಲಿ ನೋಡ್ಕೊಳ್ತಾ ಇದ್ದೆ. RSS ಅಲ್ಲಿ ಪೋಸ್ಟರ್ ಹಚ್ತಾ ಇದ್ದೆ, ಬ್ಯಾನರ್ ಕಟ್ತಾ ಇದ್ದೆ. ಅಲ್ಲಿಂದ ಮೇಲೆ ನಾನಿಲ್ಲ, ಯಾಕಂದ್ರೆ ನಾವು ಮೇಲ್ಜಾತಿಯವನಲ್ಲ, ನನ್ಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಮುತಾಲಿಕ್ ಅವರು ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅವ್ರು ಅಪ್ಪರ್ ಕ್ಯಾಸ್ಟ್ ಇಂದ ಬಂದ್ಬಿಟ್ಟಿರೋದ್ರಿಂದ ಅವ್ರಿಗೆ ಅದು ಕಾಣಲ್ಲ, ಅವ್ರಿಗೆ ಅದ್ರ ಅರಿವಿಗೆ ಬರಲ್ಲ ಅನ್ನೋದು ಒಂದು. ಎರಡನೇದು, ಗೋಮಾತೆ ಅಂತ ಹೇಳಂತ ಗೋಮಾತೆ ಹತ್ಯೆ ಬಗ್ಗೆ ಇವ್ರು ಮಾತಾಡ್ತಿದಾರಲ್ಲ, ಗೋಮಾತೆ ಅಂತ ಹೇಳ್ತಾರೆ, ನಾವು ಗೋಮಾತೆ ಅಂತ ಕರಿಲ್ಲ, ಅದನ್ನ ದನ ಅಂತಲೇ ಕರೆಯೋದು. ಇವ್ರು ಹೇಳುವಂತಹ ದನವನ್ನ ಬರೀ ತಿನ್ಲಿಕ್ಕೆ ಮಾತ್ರ ಕೊಲ್ತಾರ? ಇವತ್ತು ಮುತಾಲಿಕ್ ಅವರು ಸೇರಿಸಿದಂತೆ ಕಟ್ಕೊಂಡಿರುವಂತ ವಾಚ್ ಬೆಲ್ಟ್ ಗೋಮಾತೆದು, ಗೋಮಾತೆ ಚರ್ಮದ್ದು. ಅವ್ರು ಹಾಕೊಂಡಿರೋ ಚಪ್ಪಲಿ ಇದೆಯಲ್ಲ, ಅದು ಕೂಡ ಗೋಮಾತೆದು. ತಾಯಿ ಚರ್ಮದಲ್ಲಿ ಯಾರಾದ್ರೂ ವಾಚ್ ಕಟ್ಕೊಳ್ತಾರಾ ಅಥವಾ ಚಪ್ಪಲಿ ಮಾಡ್ಕೊಳ್ತಾರಾ? ನೀವೇ ಹೇಳಿ, ಶೂ ಮಾಡ್ಕೊಳ್ತಾರ ಅಂತ ಹೇಳ್ಬಿಟ್ಟೆ. ಇದೆಲ್ಲ ಹಿಪೋಕ್ರೆಸಿ ಅಲ್ವಾ? ಗೋಮಾತೆ ಅಂತ ಹೇಳ್ತಾರೆ, ಇಷ್ಟೆಲ್ಲ ದೊಡ್ಡದಾಗಿ ಹೇಳ್ತಾರೆ, ಆದ್ರೆ ಒಂದು ಇನ್ಸುರೆನ್ಸ್ ತಗೊಳ್ತಾ ಇದ್ರೆ ಸತ್ಯ ಹೋಗ್ತಾರೆ ಸಕ್ಕರೆ ಕಾಯಿಲೆಗೆ. ಗೋಮಾತೆಗೆ ಹಿಂಸೆ ಕೊಡದೇನೆ ಅದ್ ಹೆಂಗ್ ಇನ್ಸುರೆನ್ಸ್ ತಗೊಳ್ತಾರೆ? ಇವೆಲ್ಲ ಸತ್ಯಗಳಲ್ವಾ? ಇವೆಲ್ಲ ಕೂಡ ಬೇರೆ ಪ್ರಾಣಿಗಳಿಂದ ಇನ್ಸುರೆನ್ಸ್ ತಗೋಬಹುದ, ಬೇರೆ ಪ್ರಶ್ನೆ. ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಇದು ಜಾತಿ ಮೂಲವಾದಂತಹ, ಬಹಳ ಪ್ರಮುಖವಾಗಿ ಇಲ್ಲಿರುವಂತಹ ಇನ್ಕ್ಲೂಡಿಂಗ್ ಮುತಾಲಿಕ್ ಅವರ ಸಂಸ್ಥೆ ಏನಿದೆ, ಅದರ ಹೆಸರು ಏನ್ ಸರ್? ಅದು ಹಿಂದೂ ಶ್ರೀರಾಮ ಸೇನೆ. ಇವೆಲ್ಲವೂ ಕೂಡ ಜಾತಿ ಆಧಾರದ ಮೇಲೆ ಮೇಲ್ಜಾತಿಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಕೆಳಜಾತಿಗಳನ್ನ ಬಳಸ್ಕೊಳ್ತಾ ಇರುವಂತಹ ಒಂದು ಸಂಘಟನೆಗಳು ಅನ್ನೋದ್ರ ಬಗ್ಗೆ ಅನುಮಾನವೇ ಇಲ್ಲ. ಜೊತೆಗೆ ಪ್ರಧಾನಮಂತ್ರಿ ಯಾರಾಗಾದ್ರೆ? ಪ್ರಧಾನಮಂತ್ರಿ ಬ್ರಾಹ್ಮಣನ, ಬನಿಯಾನ? ಇವತ್ತು ಇಡೀ ಅತ್ಯಂತ ಉನ್ನತ ಸ್ಥಾನದಲ್ಲಿ ಕೂತಂತಹ ಮೋದಿ ಅವರು ಹಿಂದುಳಿದವರಲ್ಲ, ಅದಕ್ಕೆ ಅನಿಸೋದಿಲ್ಲ ಅವರಿಗೆ? ಅದೇ ಹೇಳ್ತೀನಿ, ಅದು ಇನ್ನು ಪಟ್ಟಿ ಕೊಡ್ಬೇಕಾ? ಜಾತಿ ಪಟ್ಟಿ ಕೊಡ್ಬೇಕಾ? ಉತ್ತರ ಹೇಳ್ತೀನಿ ಕೇಳಿ. ಅದು ಜಾತಿ ಅನ್ನುವಂಥದ್ದು ಕನ್ನಡಕ್ಕೆ ಹಾಕೊಂಡೇ ಕೂತಿರ್ತಾರ ಅವರು. ಅವ್ರಿಗೆ ಬೇರೆ ಕಾರಣವೇ ಇಲ್ಲ. ಸಮಾನತೆ, ಏಕತೆ ಅಲ್ಲ. ಎಲ್ರಿ ಸಮಾನತೆ? ಎಲ್ರಿ ಸಮಾನತೆ ಕಾಣೋದೇ ಇಲ್ಲ. ಎಲ್ರಿ ನಿಮ್ ಎಲ್ಲಿ ಒಡಕಟ್ಟು, ಎಲ್ಲಿ ಒಡಕ, ಅದನ್ನೇ ಎಲ್ಲಿ ಇವ್ರ ಸಮಾನತೆಯಲ್ಲಿ ತೋರಿಸ್ಲಿ ನನಗೆ ತೋರ್ಸ್. ಹನ್ನೊಂದು ಇದರಲ್ಲಿ ನಾನು ಹೇಳ್ತೀನಿ, RSS ಬಗ್ಗೆ ಹೇಳ್ತಿದ್ದಲ್ಲ, RSS ಸಂಚಾಲಕರು ಬ್ರಾಹ್ಮಣರು ಇಲ್ಲ, ಬೇರೆ ಬೇರೆ ಜಾತಿಯವರೆಲ್ಲ ಇದ್ದಾರೆ. ಯಾಕೆ ಸರ್ಸಂಚಾಲಕರೆಲ್ಲ ಅವರೇ ಇದ್ದಾರೆ? ಸತ್ಯಾನ ಇವ್ರ ಕಣ್ಣು ಮುಂದೆ ಇವ್ರಿಗೆ ಎಕ್ಸಾಂಪಲ್ ಸಮೇತ ಇಟ್ಟಿದ್ದು ಅಂತ ಹೇಳಿದ್ರೆ ಇವ್ರ ಕೋಪ ಬರುತ್ತೆ. RSS ಲಾಭದಾಯಕ ಹುದ್ದೆ ಅಲ್ಲ.
ಅಂದ್ರೆ ಬಡವರು, ದಲಿತರು, ಅಸ್ಪೃಶ್ಯರು, ಹಿಂದುಳಿದವರು, ಅಲೆಮಾರಿಗಳು ತ್ಯಾಗಕ್ಕೆ ರೆಡಿ ಇಲ್ಲ. ಅವಮಾನ ಮಾಡ್ತಾ ಇದ್ರಿ ನೀವು, ಅವಮಾನ ಮಾಡ್ತಾ ಇದ್ರಿ ನೀವು. ತ್ಯಾಗಕ್ಕೆ ರೆಡಿ ಇಲ್ಲ ಅಂದ್ರೆ ನೀವು ಅವಮಾನ ಮಾಡ್ತಾ ಇದ್ದೀರಿ. ಯಾಕೆಂದ್ರೆ ತ್ಯಾಗಕ್ಕೆ ಸಮಾಜವನ್ನು ಒಡೆಯುವಂತವ್ರು, ಹೊಡಿತಾ ಇದ್ರೆ ಓಡಿಸ್ತಾ ಇದ್ರೆ ನಾವು ತೋರಿಸ್ತಾ ಇದ್ದೀವಿ. ನನಗೆ ಅನ್ಸೋದು ಈ ಜಾನುವಾರು ಇಡೀ ಪ್ರಕರಣದಲ್ಲಿ ಇದ್ರ ಹಿಂದಿರುವಂತ ಒಂದು ಆರ್ಥಿಕತೆ ಬಗ್ಗೆನೂ ಕೂಡ ನಾವು ಬಹಳ ಗಂಭೀರವಾದಂತ ಒಂದು ಯೋಚನೆ ಮಾಡ್ಬೇಕು ಅಂತ ಅನ್ಸುತ್ತೆ. ಈಗಾಗಲೇ ನೀವು ಹೇಳಿದ್ರಿ ಎಷ್ಟು ರಫ್ತು ಹೋಗುತ್ತೆ, ಅಲ್ ಕಬೀರು, ಇದೆಲ್ಲ ಮಾರವಾಡಿಗಳ ಒಂದು ದೊಡ್ಡ ಬಳಗವೇ ಇದೆ. ನಾನು ಯಾಕೆ ಇದನ್ನೊಂದು ಆಷಾಢ ಬುದ್ಧಿತನ ಅಂತ ಹೇಳಿದೆ ಅಂದ್ರೆ, ಇಡೀ ನೀವು ಹೇಳದಂತ ಇಡೀ ಪಟ್ಟಿ, ಅದ್ರಲ್ಲಿ ನೂಯಿ ಪೆಪ್ಸಿ ಸಿಇಒ ನೂಯಿ ಕೂಡ ಇದ್ದಾಳೆ, ಇಡೀ ಎಕ್ಸ್ಪೋರ್ಟ್ ಇದರಲ್ಲಿ ಪ್ರಪಂಚದಲ್ಲಿ ಇದ್ರ ಹಿಂದೆ ಒಂದು ಬಹಳ ದೊಡ್ಡ ಆರ್ಥಿಕತೆ ಇದೆ. ಇದನ್ನ ಇವು ಏನು ಮುತಾಲಿಕ್ ಅವ್ರಿಗೆ ಹಿಂದೂ ಜಾಗರಣ, ಹಿಂದೂ ಪರವಾಗಿ ಮಾಡುವಂತ ಕೆಲಸ, ಹಿಂದೂ ಧರ್ಮದೊಳಗಡೆ ರಾಶಿ ರಾಶಿ ಇದೆ. ಅಸ್ಪೃಶ್ಯತೆ ಇರ್ಬೋದು, ಜಾತೀಯತೆ ಇರ್ಬೋದು. ಇವತ್ತೂ ನಮಗೆ ನಮ್ಮ ಧರ್ಮ ಗಟ್ಟಿತನವನ್ನು ಉಳಿಸ್ಬೇಕು ಅಂದ್ರೆ ಹಾಳು ಮೂಳು ಸೇರಿ ಮನೆಯಲ್ಲಿ ಇಲಿ ಹೆಗಣ ಸೇರಿ ಹೋಗಿದೆ. ಮನೆ ಕ್ಲೀನ್ ಮಾಡ್ಕೊಳ್ಳುವಂತ ಕೆಲಸ ಮಾಡಿ. ಜಾತಿ ಯಾರು ಎಲ್ಲಿ ಇಲ್ಲ ರೀ ಜಾತಿ. ಇವತ್ತಿಗೂ ಅಸ್ಪೃಶ್ಯತೆ ಇದೆ ಹೇಳ್ತಾರೆ. ಇವತ್ತಿಗೂ ಹಳ್ಳಿಗಳಲ್ಲಿ ನೀವು ಹೋಗಿ ನೀವು ಎಂಡೋಗ್ಯಾಮಿ ಜಾತಿ ಅಂತರ್ಜಾತಿ ವಿವಾಹ ಆದ್ರೆ ಕೊಲೆ ಮಾಡ್ತಕ್ಕಂಥ ನಿಮಗೆ ಸೀರಿಯಸ್ ಪ್ರಾಬ್ಲಮ್ಸ್ ನಿಮಗಿದೆ. ನಿಮಗೆ ಮನೆ ಕ್ಲೀನ್ ಮಾಡ್ಕೊಳ್ಳಕ್ಕೆ ನಿಮಗೆ ಒಂದು ನಿಮಿಷ ನನಗೆ ಹಿಂದೂ ಧರ್ಮದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಾನು ಉಪನಿಷತ್ ಎಂದು ಹಿಡಿದು ಎಲ್ಲವನ್ನೂ ಹೇಳಬಲ್ಲೆ. ನಿಮಗೆ ಅದ್ರ ಬಗ್ಗೆ ಎಚ್ಚರಿಕೆ ಇಲ್ಲ. ಸಾರಿ ಟು ಸೇ ದಿಸ್. ನಿಮಗೆ ಎಲ್ಲಿಯೂ ಕೂಡ ಭಾರತೀಯ ತತ್ವಶಾಸ್ತ್ರದಲ್ಲಿ ಅಥವಾ ಧರ್ಮಗಳಲ್ಲಿ ಗೋವನ್ನ ಪವಿತ್ರ, ನಿಮಗೆ ಆಪಸ್ತಂಭ ಸ್ತೋತ್ರ ಅಂತ ಇದೆ. ಇಡೀ ನಮ್ಮ ಭಾರತೀಯ ಪರಂಪರೆಯನ್ನ ಹಿಡಿದಿಟ್ಟಿರ್ತಕ್ಕಂಥ ಪುಸ್ತಕ ಅಂತ ಹೇಳಿದ್ರೆ ಅದು ಗಾಂಧಿ ಇರ್ಬೋದು, ಅಂಬೇಡ್ಕರ್ ಅವರು ಕೋಟ್ ಮಾಡಿ. ಅಂಬೇಡ್ಕರ್ ಅವ್ರದ್ದು ಒಂದು ಪುಸ್ತಕ ಇದೆ, ರಿಲಿಜನ್ ಅಂಡ್ ಸೊಸೈಟಿ ಅಂತ, ರಿಡಲ್ಸ್ ಆಫ್ ಸೊಸೈಟಿ ಅಂತ. ಅಲ್ಲಿ ಅವರು ಪಿ.ವಿ. ಕಾಣೆಯನ್ನೇ ಕೋಟ್ ಮಾಡೋದು. ಪಿ.ವಿ. ಕಾಣೆ ಹಿಂದೂ ಧರ್ಮಶಾಸ್ತ್ರ ಅಂತ ಹೇಳಿ ಏನು ವಾಲ್ಯೂಮ್ ಇದೆಯೋ ಅಲ್ಲಿ ಶಾಸ್ತ್ರವನ್ನ ಅರಗಿ ಕುಡಿದು ಬರೆದಿರ್ತಕ್ಕಂಥ ಗ್ರಂಥ. ಪಿ.ವಿ. ಕಾಣೆ ಅವರು ಹೇಳ್ತಾರೆ, ನಿಮ್ಮ ಗಮನಕ್ಕಿರಲಿ, ಇದು ಆಪಸ್ತಂಭ ಸೂತ್ರ ಮತ್ತು ಯಾಜ್ಞವಲ್ಕ್ಯ ಸೂತ್ರಗಳಲ್ಲಿ ಹಸು ಪವಿತ್ರ, ಹಾಗಾಗಿ ಅದನ್ನು ತಿನ್ನಬೇಕು ಅಂತಕ್ಕಂಥದ್ದು. ಪಿ.ವಿ. ಕಾಣೆ ಅವರು ಇಟ್ ಈಸ್ ಸೇಕ್ರೆಡ್ ಸೊ ಇಟ್ ಮಸ್ಟ್ ಬಿ ಈಟನ್ ಅಂತ. ಇದು ನಮ್ಮ ಗ್ರಂಥಗಳಲ್ಲಿ ಇರತಕ್ಕಂಥದ್ದು. ಇದು ಒಂದು ರಾಜಕೀಯವಾಗಿ ಕೊನೆಗಾಯ್ತು. ಆಹಾರ ಪದ್ಧತಿಯನ್ನಾಗಿ ತಗೊಂಡ್ರೆ ನೀವು ಯಾರ ವಿರುದ್ಧ ಹೋರಾಟ ಮಾಡ್ತಿದ್ರಿ? ನಿಮಗೆ 25% ದಲಿತರು, 13.7% ಮುಸ್ಲಿಮರು, 2.7% ಕ್ರಿಶ್ಚಿಯನ್ರು ದನ ತಿಂತಾರೆ. ಅವರ ಆಹಾರ ಪದ್ಧತಿ ಇದು. ನೀವು ಯಾರ ವಿರುದ್ಧ ಹೋರಾಟ ಮಾಡ್ತೀರಾ? 50% ವಿರುದ್ಧ ಹೋರಾಟ ಮಾಡ್ತಿದ್ದೀರಾ. 50% ಜನರ ವಿರುದ್ಧ ತಟ್ಟೆಗೆ ಕೈ ಹಾಕುವ ಕೆಲಸ ಮಾಡ್ತಾ ಇದ್ದೀರಾ. ಅದು ಒಳ್ಳೆಯದು, ಶ್ರೇಷ್ಠ. ಬಟನ್ ರಜಲ್ ಒಂದು ಮಾತು ಹೇಳಿದ್ದ, ಜಗತ್ತಿನಲ್ಲಿ ಹಂದಿ ಮಾಂಸ ನಿಷಿದ್ಧವೋ ದೇವರಿಗೆ, ದನ ಮಾಂಸ ದೇವರಿಗೆ ನಿಷಿದ್ಧವೋ ಎನ್ನುವ ಹೆಸರಿನಲ್ಲಿ ಲಕ್ಷಗಟ್ಟಲೆ ಮನುಷ್ಯರ ತಲೆಗಳನ್ನು ಒಡೆಯಲಾಗಿದೆ ಅಂತ. ದೇವರಿಗೆ ಯಾವ ನಿಷಿದ್ಧಾರಿ, ಯಾವ ಮಾಂಸ ನಿಷಿದ್ಧಾರಿ? ಸೊ ಇದು ನೀವು ಇಲ್ಲಿ ಮತ್ತೆ ನೀವು ಇದನ್ನ ಒಂದೊಂದಾಗಿ ನೋಡ್ಕೊಂಡು ಹೋದ್ರೆ ನಿಮಗೆ ಅದು ಆರ್ಥಿಕ ವ್ಯವಸ್ಥೆ ಏನು ಮುಖ್ಯ ಕಾರಣ ಆಗ್ತದೆ. ಯಾವ ಶಾಸ್ತ್ರ ಗ್ರಂಥಗಳದ್ದು ಕೂಡ ಗಾಂಧೀಜಿ ಮತ್ತೆ ನೀವು ಯಾವಾಗಲೂ ಗಾಂಧಿಜಿಯನ್ನು ಕೋಟ್ ಮಾಡ್ತೀನಿ, ನಾನು ನೋಡ್ತಾ ಇರ್ತೀನಿ, ವೆರಿ ಗುಡ್. ಬಟ್ ನೀವು ಅರ್ಧ ಹೇಳ್ತೀರಾ. ಹಾಫ್ ಪ್ರೆಗ್ನೆನ್ಸಿ ಇಸ್ ನೋ ಪ್ರೆಗ್ನೆನ್ಸಿ, ಇಟ್ಸ್ ಐದರ್ ಪ್ರೆಗ್ನೆಂಟ್ ಆರ್ ನಾಟ್ ಪ್ರೆಗ್ನೆಂಟ್. ಗಾಂಧಿ ಯಂಗ್ ಇಂಡಿಯಾದಲ್ಲಿ ಹರಿಜನ್ ಅಲ್ಲಿ ಬರೆದಿರೋದು ಏನ್ ಗೊತ್ತಾ? ಗಾಂಧಿಯನ್ನು ಎಲ್ಲದಕ್ಕೂ ನಾವು ಒಪ್ಪಬೇಕಾಗಿಲ್ಲ, ಅದು ಬೇರೆ ವಿಚಾರ. ಗಾಂಧಿ ಹಸುವಿನ ಬಗ್ಗೆ ಗಾಂಧಿ ಏನು ಹೇಳಿರೋದಂದ್ರೆ ಗೋಮಾತೆಯನ್ನು ರಕ್ಷಣೆ ಮಾಡಬೇಕಾಗಿ ನಮ್ಮ ಕರ್ತವ್ಯ. ಆದರೆ ಗೋಮಾತೆಯ ರಕ್ಷಣೆ ಮುಸ್ಲಿಮರ ವಿರುದ್ಧದ ದ್ವೇಷದ ಸಂಕೇತ ಆದ್ರೆ ನಾನು ಒಪ್ಪಲ್ಲ. ನಿಮ್ಗೆ ಅರ್ಥ ಆಯ್ತಾ? ಗೋವನ್ನು ರಕ್ಷಣೆ ಮಾಡೋದು ಇಟ್ ಈಸ್ ಎ ಸಿಂಬಲ್ ಆಫ್ ಅವರ್ ಡೀಪ್ ಸೀಟೆಡ್ ಹೆಟ್ರೆಡ್ ಅಗೇನ್ಸ್ಟ್ ಮುಸ್ಲಿಮ್ಸ್. ಐ ವಿಲ್ ನಾಟ್ ಅಕ್ಸೆಪ್ಟ್ ಇಟ್. ಸೊ ಇದು ಯಾಕೆ ಬರ್ತಾ ಇದೆ? ಸೊ ನೀವು ಹೇಳ್ತಿರಲ್ಲ, ಇನ್ನೊಬ್ಬರ ಆಹಾರ ಪದ್ಧತಿ ಬಹುಜನರ ಆಹಾರ ಪದ್ಧತಿ ಆಗಿರೋದು ಅದು ನನಗೆ ಇಷ್ಟ ಇಲ್ಲದೆ ಇರಬಹುದು, ಅದು ಬೇರೆ ವಿಚಾರ. ಈಗ ಕೊರಿಯಾದವರು ನಾಯಿ ತಿಂತಾರೆ, ನೀವು ಇದಕ್ಕೆ ಹೋದ್ರೆ ನಿಮಗೆ ನಾಗಾಲ್ಯಾಂಡ್ಗೆ ಹೋದ್ರೆ ನಾಯಿ ಮಾಂಸ ತಿಂತಾರೆ. ನಮಗಾಗಲ್ಲ, ನಮಗೊಂಥರ ಅಸಹ್ಯ ಅನ್ಸುತ್ತೆ ನಾಯಿ ಮಾಂಸ ತಿನ್ನೋದಾ ಅಂತ. ಕೊರಿಯನ್ಸ್, ಸೌತ್ ಕೊರಿಯನ್ಸ್ ಬಹಳ ಡೆವಲಪ್ಡ್ ಸೊಸೈಟಿ. ನಾವು ಅವರು ಪರ್ ಕ್ಯಾಪಿಟಲ್ ನೋಡ್ರೆ ಎಂಥದೂ ಇಲ್ಲ. ನಾವು ನಾಯಿ ಮಾಂಸ ತಿಂತಾರೆ. ಅವರು ನಾಯಿ ಹುಡ್ಕೊಂಡು ಬಂದ್ರು ಇಂಡಿಯಾಕ್ಕೆ, ಕಲ್ಕತ್ತಾಕ್ಕೆ, ಅದರಲ್ಲಿ ಫ್ಯಾಟ್ ಕಮ್ಮಿ ಇದೆ ಅಂತ ಬಿಟ್ಟೋದ್ರು. ಚೈನಾದಲ್ಲಿ ಹಾವು ತಿಂತಾರೆ. ನಾವು ಭಾರತೀಯರು 2,500 ಕೀಟಗಳನ್ನು ತಿಂತೀವಿ ನಾವು, ಇನ್ಸೆಕ್ಟ್ ಈಟಿಂಗ್ ಪೀಪಲ್.
ನೀವು ಮಲ್ನಾಡ್ ಕಡೆ ಹೋದ್ರೆ ಚಗುಳಿ ಅಂತ ಬರುತ್ತೆ, ಚಟ್ನಿ ಅಂತೇಳಿ, ಹುಳ. ಇನ್ಸೆಕ್ಟ್ಸ್, ವಿ ಆರ್ ಇನ್ಸೆಕ್ಟ್ ಈಟಿಂಗ್ ಪೀಪಲ್. ಆಯ್ತಾ, ನಮ್ಮ ದೇಹವೇ 89% ಬ್ಯಾಕ್ಟೀರಿಯಾದಿಂದ ಆಗಿದೆ. ನಾವು ನಮ್ಮ ದೇಹ ನಮ್ಮದೇ ಅಲ್ಲ. ಈ ಅಹಿಂಸಾವಾದವನ್ನ ಎಲ್ಲಿವರೆಗೂ ತಗೊಳಕ್ಕಾಗ್ತದೆ? ಹಾಗಾಗಿ ಇದೊಂದು ಪ್ಯೂರ್ ಪಾಲಿಟಿಕ್ಸ್ ಆಗಿ ನೋಡೋದು ಬೇಡ. ನಿಮಗೆ ಮಾಡಬೇಕಾಗಿರೋ ಕೆಲಸ ನನ್ನ ದೃಷ್ಟಿಯಲ್ಲಿ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಅನ್ಯಾಯಗಳು, ಅನಾಹುತಗಳು ಇವತ್ತಿಗೆ ನೋಡಿ. ಇದೊಂದು ಹೇಳ್ತೇನೆ, ಇದು ಸಣ್ಣ ಇನ್ಸಿಡೆಂಟ್ ಅಲ್ಲ. ಯು ವಿಲ್ ಸಿ ಎ ರೆವಲ್ಯೂಷನ್ ಇನ್ ದಿಸ್ ಕಂಟ್ರಿ ನೌ ಬೈ ದಲಿಟ್ಸ್. ಇಟ್ ಇಸ್ ಆಲ್ರೆಡಿ ಹ್ಯಾಪನ್. ಇನ್ನು ಕೆಲವೇ ದಿವಸಗಳಲ್ಲಿ ಡೆಲ್ಲಿಗೆ ಮಾರ್ಚ್ ಇದೆ. ಇಡೀ ದಲಿತರು, ಈಗ ದಲಿತರು ಸುಮ್ಮನೆ ಕೂತ್ರೆ ನಿಜವಾಗಿ ಹೇಳ್ತೇನೆ, ಅದು ಅವ್ರಿಗೆ ಏನು ಅನ್ಯಾಯ ಶತಮಾನಗಳು ನಡೆದು ಅದು ಹೋಗ್ಬೇಕ್ರಿ. ಅದು ನಮ್ಮ ಆತ್ಮ ಮುಟ್ಟಿ ಹೇಳ್ಕೊಡೋಣ. ನಿಮಗೆ ಗೊತ್ತಾಗುತ್ತೆ. ನೀವು ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ, ನಾವು ಎಷ್ಟು ಅನ್ಯಾಯ ಮಾಡಿದ್ದೀವಿ ಅಂತ, ಎಷ್ಟು ದುರಂತ ನಡೆದಿದೆ. ಈಗ ನಿಮ್ಮ ಆಫೀಸ್ ಬಿಟ್ಟು ಹೋಗಿ ನೋಡ್ರಿ, ಎಷ್ಟು ದುರಂತ ಆಗ್ತಾ ಇದೆ. ನಮ್ಗೆ ಯಾಕೆ ಕಣ್ಣು ತರಿಸಕ್ ಆಗ್ತಾ ಇಲ್ಲ? ಇನ್ನೂ ನಾವು ಪೊಲಿಟಿಕ್ಸ್ ಮಾಡ್ತಾ ಇದೀವಲ್ಲ. ಇಟ್ಸ್ ಅ ಸ್ಟ್ರೇಂಜ್ ಬಿ. ಐ ಆಮ್ ಟೆಲಿಂಗ್ ಯು, ಇದು ಒಂದು ರೆವಲ್ಯೂಷನ್ ಆಗುತ್ತೆ. ಇದು ದಲಿತ್ ರಿವೋಲ್ಟ್ ಇದೆಯಲ್ಲ, ಇದು ಮೋದಿ ಅಲ್ಲ. ಮೋದಿದು ಪಾಲಿಟಿಕ್ಸ್ ಇದೆ ರೀ. ನೋಡಿ, ಮೊದಲು ಒಂದು ಕಡೆ 80% ನಕಲಿ ಅಂದ್ರು. ಮೊದಲು ನಕಲಿ, ಇನ್ನೊಂದು ಅದರಲ್ಲಿ ನಕಲಿ ಅಂತ ಹೇಳಿದ್ರೆ ಒರಿಜಿನಲ್ ಅಂತ ಇದೆ ಅಂತ ಆಯ್ತಲ್ಲ, ಅದು ತಪ್ಪಾಯ್ತು. ಎರಡನೇದು, ಒಂದು ಕಡೆ 80% ಸಂಘ ಪರಿವಾರಗಳ ವಿರುದ್ಧ ಮಾತಾಡಿದಾಗ ಇನ್ನೊಂದು ಕಡೆ ಹೋಗಿ ಸಮ್ ಹ್ಯಾಂಡ್ಫುಲ್ ಪೀಪಲ್ ಅಂದ್ರು, ಕೆಲವೇ ಬೆರಳೆಣಿಕೆಯವರು ಅಂತ ಹೇಳಿದ್ರು. ಆಗ್ಲಿ ಚೇಂಜ್ ಮಾಡಿದ್ರು. ಮತ್ತೆ ನನ್ನ ಸ್ನೇಹಿತರು, ಮೋದಿಯವರ ಸ್ಟೇಟ್ಮೆಂಟ್, ನನ್ನ ಸ್ನೇಹಿತರು ಜೈನರು ಸ್ನೇಹಿತರು ಬೇಕಾದಷ್ಟು ಜನ ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. 27,000 ಕೋಟಿಯ ವ್ಯಾಪಾರ. ಇದು ಯಾಕೆ ದ್ವಂದ್ವ? ವೈ ಆರ್ ವಿ ಲಿವಿಂಗ್ ಇನ್, ವೈ ಆರ್ ವಿ ಕಾಂಟ್ರಡಿಕ್ಟರಿ? ಅರ್ಥವಾಗ